ಇಲ್ಲಿಂದ ಹೊರಟು ಹೋಗು. ನಾನು ನಿನಗೆ ವಿಚ್ಛೇದನ ನೀಡಲು ಬಯಸುತ್ತೇನೆ. ನಿನ್ನ ಜೊತೆ ಬದುಕಲು ನನಗಿಷ್ಟವಿಲ್ಲ. ಆ ಸಮಯದಲ್ಲಿ ನನ್ನ ಬಳಿ ಹಣವಿರಲಿಲ್ಲ ಎಂಬ ಕಾರಣಕ್ಕೆ ಅನಿವಾರ್ಯವಾಗಿ ನಿನ್ನನ್ನು ಮದುವೆಯಾಗಿದ್ದೆ. ಆದರೆ ಇಂದು ನನ್ನ ಬಳಿ ಹಣವಿದೆ. ನಾನು ನನ್ನ ಜೀವನವನ್ನು ನನ್ನಿಚ್ಛೆಯಂತೆ ಬದುಕಲು ಬಯಸುತ್ತೇನೆ. ನಿನ್ನಂತಹ ಹುಡುಗಿಯ ಅಗತ್ಯ ನನ್ನ ಜೀವನದಲ್ಲಿ ಇಲ್ಲ. ನಾನು ಯಾವುದಾದರೂ ಮಾಡೆಲ್ ಹುಡುಗಿಯನ್ನು ಮದುವೆಯಾಗುತ್ತೇನೆ. ಅವನ ಈ ಮಾತನ್ನು ಕೇಳಿ ನನ್ನ ಇಡೀ ಪ್ರಪಂಚವೇ ನಡುಗಿದಂತಾಯಿತು. ಯಾರೊಬ್ಬರಿಗಾಗಿ ನಾನು ನನ್ನ ಸರ್ವಸ್ವವನ್ನೂ ತ್ಯಾಗ ಮಾಡಿದ್ದೆನೋ ಅವನೇ ಈ ವ್ಯಕ್ತಿಯಾಗಿದ್ದನು. ನನ್ನ ಹೆಸರು ಸುನೈನಾ. ನಾವು 3 ಅಕ್ಕ ತಂಗಿ, ಅಣ್ಣ ತಮ್ಮಂದಿರು. ನನಗೆ 2 ಅಣ್ಣಂದಿರಿದ್ದರು ಮತ್ತು ನಾನೇ ಎಲ್ಲರಿಗಿಂತ ಚಿಕ್ಕವಳು. ನನ್ನ ತಾಯಿಯ ನಿಧನದ ನಂತರ ತಂದೆಯೇ ನಮ್ಮ 3ರನ್ನೂ ಪೋಷಿಸಿದರು. ನಾನು ನನ್ನ ತಂದೆಗೆ ಅತ್ಯಂತ ಪ್ರಿಯವಾದ ಮಗಳಾಗಿದ್ದೆ. ಅವರು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದರು ಮತ್ತು ನನ್ನ ಪ್ರತಿಯೊಂದು ಹಠವನ್ನೂ ಈಡೇರಿಸುತ್ತಿದ್ದರು. ನಾನು ನನ್ನ ಮನೆಯಲ್ಲಿ ತುಂಬಾ ಸಂತೋಷವಾಗಿದ್ದೆ. ನನ್ನ 2 ಅಣ್ಣಂದಿರು ನನಗೆ ಸರ್ವಸ್ವವಾಗಿದ್ದರು ಮತ್ತು ನಾನು ಅವರನ್ನು ಅತೀವವಾಗಿ ಪ್ರೀತಿಸುತ್ತಿದ್ದೆ. ನಿಜ ಹೇಳಬೇಕೆಂದರೆ ನನ್ನ ಅಣ್ಣಂದಿರು ಮತ್ತು ನನ್ನ ಮನೆಯೇ ನನ್ನ ಇಡೀ ಜಗತ್ತಾಗಿತ್ತು. ನನ್ನ ಅಣ್ಣಂದಿರು ಕಾಲೇಜಿನಿಂದ ಹಿಂದಿರುಗುವಾಗ ಅವರ ಕೈಗಳು ಎಂದಿಗೂ ಬರಿದಾಗಿರುತ್ತಿರಲಿಲ್ಲ. ಅವರು ನನಗಾಗಿ ಏನನ್ನಾದರೂ ಖಂಡಿತವಾಗಿಯೂ ತರುತ್ತಿದ್ದರು. ಕೆಲವೊಮ್ಮೆ ಚಾಕೊಲೇಟ್, ಕೆಲವೊಮ್ಮೆ ಬಳೆಗಳು, ಹೇರ್ ಕ್ಲಿಪ್ಗಳು ಅಥವಾ ಅವರಿಗೆ ಇಷ್ಟವಾದ ಯಾವುದಾದರೂ ಸಣ್ಣ ವಸ್ತುವನ್ನು ತರುತ್ತಿದ್ದರು ಮತ್ತು ನನಗೆ ಆ ಪ್ರತಿಯೊಂದು ವಸ್ತುವೂ ಬಹಳ ಪ್ರಿಯವಾಗಿತ್ತು, ಏಕೆಂದರೆ ಅದು ನನ್ನ ಅಣ್ಣಂದಿರ ಪ್ರೀತಿಯ ಸಂಕೇತವಾಗಿತ್ತು. ನಾನು ಓಡುತ್ತಾ ಬಾಗಿಲಿನವರೆಗೆ ಹೋಗುತ್ತಿದ್ದೆ. ಅವರ ಬ್ಯಾಗ್ ಹಿಡಿದುಕೊಂಡು, ಇವತ್ತು ನನಗಾಗಿ ಏನು ತಂದಿದ್ದೀರಾ ಎಂದು ಕೇಳುತ್ತಿದ್ದೆ. ಅವರು ನಗುತ್ತಾ, ಮೊದಲು ನೀರು ಕುಡಿಸು, ಆಮೇಲೆ ತೋರಿಸುತ್ತೇವೆ ಎಂದು ಹೇಳುತ್ತಿದ್ದರು. ಮನೆಯಲ್ಲಿ ಯಾವಾಗಲೂ ನಗು ಹಾಸ್ಯ ತುಂಬಿರುತ್ತಿತ್ತು. ನಾವೆಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದೆವು, ಹರಟೆ ಹೊಡೆಯುತ್ತಿದ್ದೆವು ಮತ್ತು ತುಂಬಾ ಸಂತೋಷವಾಗಿದ್ದೆವು. ತಂದೆಯವರು ನಮ್ಮನ್ನು ನೋಡಿ ತುಂಬಾ ಸಂತೋಷಪಡುತ್ತಿದ್ದರು. ತಮ್ಮ ಕುಟುಂಬವು ತುಂಬಾ ಚೆನ್ನಾಗಿ ಸಾಗುತ್ತಿದೆ ಎಂದು ಅವರಿಗೆ ಅನ್ನಿಸುತ್ತಿತ್ತು ಮತ್ತು ನಿಜವಾಗಿಯೂ ಆ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಯಾವುದಕ್ಕೂ ಕೊರತೆಯಿರಲಿಲ್ಲ. ಪ್ರೀತಿ ಇತ್ತು, ಆತ್ಮೀಯತೆ ಇತ್ತು ಮತ್ತು ನೆಮ್ಮದಿ ಇತ್ತು. ದಿನಗಳು ಕಳೆದಂತೆ ನಾನು ದೊಡ್ಡವಳಾದೆ. ನನಗೆ ತಿಳುವಳಿಕೆ ಬರತೊಡಗಿತು ಮತ್ತು ಅದೇ ಸಮಯದಲ್ಲಿ ತಂದೆಯವರು ನನ್ನ 2 ಅಣ್ಣಂದಿರಿಗೆ ಮದುವೆ ಮಾಡಿದರು. ಆರಂಭದಲ್ಲಿ ಅತ್ತಿಗೆಯರು ಮನೆಗೆ ಬಂದಾಗ ನಾನು ತುಂಬಾ ಸಂತೋಷಪಟ್ಟಿದ್ದೆ. 2 ಅತ್ತಿಗೆಯರು ಸಿಕ್ಕಿದ್ದಾರೆ, ಇನ್ನು ಮನೆಯಲ್ಲಿ ಸಂತೋಷ ಮತ್ತಷ್ಟು ಹೆಚ್ಚಾಗುತ್ತದೆ ಎಂದು ನಾನು ಭಾವಿಸಿದ್ದೆ. ನಾನು ಅವರೊಂದಿಗೆ ಮಾತನಾಡುತ್ತೇನೆ, ನಗುತ್ತೇನೆ ಮತ್ತು ಅವರೊಂದಿಗೆ ಸಮಯ ಕಳೆಯುತ್ತೇನೆ ಎಂದು ಅಂದುಕೊಂಡಿದ್ದೆ. ಆದರೆ ದಿನಕಳೆದಂತೆ ನಾನು ಅಂದುಕೊಂಡಂತೆ ಯಾವುದೂ ಇಲ್ಲ ಎಂಬುದು ನನಗೆ ಅರಿವಾಗತೊಡಗಿತು. ಮನೆಯ ವಾತಾವರಣ ಬದಲಾಗತೊಡಗಿತ್ತು. ಮೊದಲು ಎಲ್ಲಿ ಸದಾ ನಗು ತುಂಬಿರುತ್ತಿತ್ತೋ ಅಲ್ಲಿ ಈಗ ಮೌನ ಆವರಿಸಿತ್ತು. ನನ್ನ 2 ಅತ್ತಿಗೆಯರು ನನ್ನ ಎದುರು ಸರಿಯಾಗಿಯೇ ಇರುತ್ತಿದ್ದರು, ಆದರೆ ಅವರ ನಡವಳಿಕೆಯಲ್ಲಿ ನನ್ನ ಬಗ್ಗೆ ಆ ಆತ್ಮೀಯತೆ ಇರಲಿಲ್ಲ. ಅವರು ಸಣ್ಣಪುಟ್ಟ ವಿಷಯಗಳಿಗೂ ನನಗೆ ಚುಚ್ಚುಮಾತುಗಳಿಂದ ಅವಮಾನಿಸುತ್ತಿದ್ದರು. ಕೆಲವೊಮ್ಮೆ ನೀನು ಇಡೀ ದಿನ ಏನೂ ಕೆಲಸ ಮಾಡುವುದಿಲ್ಲ ಎಂದು ಹೇಳುತ್ತಿದ್ದರು, ಕೆಲವೊಮ್ಮೆ ನಿನಗೆ ಯಾವುದೇ ಕೆಲಸ ಬರುವುದಿಲ್ಲ ಎನ್ನುತ್ತಿದ್ದರು. ಕೆಲವೊಮ್ಮೆ ನನ್ನ ಮಾತುಗಳನ್ನು ಕೇಳಿ ಅಪಹಾಸ್ಯ ಮಾಡುತ್ತಿದ್ದರು. ಇದು ನನಗೆ ತುಂಬಾ ನೋವುಂಟು ಮಾಡುತ್ತಿತ್ತು. ನಾನು ಮೊದಮೊದಲು ನಾನು ಏನು ತಪ್ಪು ಮಾಡಿದ್ದೇನೆ ಎಂದು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ನಿಧಾನವಾಗಿ ನನಗೆ ಅರ್ಥವಾಗತೊಡಗಿತು. ಅವರಿಗೆ ನಾನು ಈ ಮನೆಯಲ್ಲಿ ಇರುವುದು ಇಷ್ಟವಿರಲಿಲ್ಲ. ಬಹುಶಃ ನಾನು ಈ ಮನೆಗೆ ಹೊರೆ ಎಂದು ಅವರಿಗೆ ಅನಿಸಿರಬಹುದು ಅಥವಾ ತಂದೆಯವರು ನನ್ನನ್ನು ಇಷ್ಟೊಂದು ಪ್ರೀತಿಸುವುದು ಅವರಿಗೆ ಇಷ್ಟವಾಗುತ್ತಿರಲಿಲ್ಲವೇನೋ. ತಂದೆಯವರು ತುಂಬಾ ತಿಳುವಳಿಕೆಯುಳ್ಳವರಾಗಿದ್ದರು. ಅವರು ನನ್ನ ಮುಖವನ್ನು ನೋಡಿಯೇ ಎಲ್ಲವನ್ನೂ ಅರ್ಥಮಾಡಿಕೊಂಡಿದ್ದರು. ಮನೆಯ ವಾತಾವರಣ ಬದಲಾಗುತ್ತಿದೆ ಮತ್ತು ಅತ್ತಿಗೆಯರು ನನ್ನನ್ನು ಇಷ್ಟಪಡುತ್ತಿಲ್ಲ ಎಂಬ ಅರಿವು ಅವರಿಗಾಗಿತ್ತು. ಆದರೆ ಅವರು ಎಂದಿಗೂ ನನ್ನ ಬಳಿ ಏನನ್ನೂ ಹೇಳಲಿಲ್ಲ. ಒಂದು ದಿನ ತಂದೆಯವರು ನಮ್ಮ 3ರನ್ನೂ ತಮ್ಮ ಕೋಣೆಗೆ ಕರೆದರು ಮತ್ತು ಅತ್ಯಂತ ಶಾಂತವಾಗಿ ತಾವು ಆಸ್ತಿ ಹಂಚಿಕೆ ಮಾಡಲು ನಿರ್ಧರಿಸಿರುವುದಾಗಿ ಹೇಳಿದರು. ಅವರು ತಮ್ಮ 2 ಅಣ್ಣಂದಿರ ಹೆಸರಿಗೆ 2 ದೊಡ್ಡ ಮನೆಗಳನ್ನು ಮತ್ತು ನನ್ನ ಹೆಸರಿಗೆ ಒಂದು ಸಣ್ಣ ಮನೆಯನ್ನು ಮಾಡಲು ಬಯಸುವುದಾಗಿ ಹೇಳಿದರು. ಇದನ್ನು ಕೇಳಿದ ತಕ್ಷಣ ಕೋಣೆಯ ವಾತಾವರಣವೇ ಬದಲಾಗಿ ಹೋಯಿತು. ನನ್ನ ದೊಡ್ಡಣ್ಣ ತಕ್ಷಣ ಎದ್ದು ತಂದೆಯ ಬಳಿ ಹೋಗಿ, ತಂದೆಯೇ, ನೀವು ಏನು ಹೇಳುತ್ತಿದ್ದೀರಿ? ತಂಗಿಗೂ ಹಕ್ಕಿದೆ ಎಂಬುದು ನಮಗೆ ತಿಳಿದಿದೆ, ಆದರೆ ಅವಳ ಹೆಸರಿಗೆ ಇಡೀ ಮನೆಯನ್ನು ಬರೆಯುವುದು ಸರಿಯಲ್ಲ. ನಾವು ಅವಳಿಗೆ ಅವಳ ಪಾಲನ್ನು ನೀಡುತ್ತೇವೆ, ಆದರೆ ಪೂರ್ತಿ ಮನೆ ಕೊಡುವುದು ಸರಿಯಲ್ಲ ಎಂದರು. ಅವರ ಮಾತನ್ನು ಕೇಳಿ ನನಗೆ ತುಂಬಾ ಬೇಸರವಾಯಿತು, ಆದರೆ ನಾನು ಸುಮ್ಮನಿದ್ದೆ. ತಂದೆಯವರು ಅವರ ಮಾತನ್ನು ಕೇಳಿ ಕಠಿಣ ಧ್ವನಿಯಲ್ಲಿ, ಇದು ನನ್ನ ಆಸ್ತಿ, ನಾನು ಯಾರಿಗೆ ಹೇಗೆ ಕೊಡಬೇಕೆಂದು ನಿರ್ಧರಿಸುತ್ತೇನೆ. ನೀನು ನನಗೆ ಕಲಿಸುವ ಅಗತ್ಯವಿಲ್ಲ ಎಂದರು.
ಇದನ್ನು ಕೇಳಿ ಇಬ್ಬರೂ ಅಣ್ಣಂದಿರು ಸುಮ್ಮನಾದರು. ಆದರೆ ಆ ದಿನದ ನಂತರ ಎಲ್ಲವೂ ಬದಲಾಯಿತು. ಅತ್ತಿಗೆಯರು ಈಗ ಇನ್ನೂ ಹೆಚ್ಚು ಚುಚ್ಚುಮಾತುಗಳನ್ನು ಆಡಲಾರಂಭಿಸಿದರು. ಅವರು ತಂದೆಯ ಮುಂದೆ ಏನನ್ನೂ ಹೇಳುತ್ತಿರಲಿಲ್ಲ, ಆದರೆ ಅವರು ಹೋದ ತಕ್ಷಣ ನನಗೆ ಏನಾದರೊಂದು ಹೇಳುತ್ತಿದ್ದರು. ನಿನಗೆ ಎಲ್ಲವೂ ಸಿಗುತ್ತದೆ, ನಿನಗೆ ಕೆಲಸ ಮಾಡುವ ಅಗತ್ಯವೇ ಇಲ್ಲ ಎಂದೆಲ್ಲ ಹೇಳುತ್ತಿದ್ದರು. ಇದನ್ನು ಕೇಳಿ ನಾನು ಒಳಗಿನಿಂದಲೇ ಕುಸಿದು ಹೋಗುತ್ತಿದ್ದೆ. ಆದರೆ ತಂದೆಯವರಿಗೆ ನೋವಾಗಬಾರದು ಎಂಬ ಕಾರಣಕ್ಕೆ ನಾನು ಎಂದಿಗೂ ಅವರ ಬಳಿ ಏನನ್ನೂ ಹೇಳಲಿಲ್ಲ. ಕೆಲವು ಸಮಯದ ನಂತರ ತಂದೆಯವರು ನನಗೆ ಮದುವೆ ಮಾಡಲು ನಿರ್ಧರಿಸಿದರು. ನನಗೆ ಸ್ವಲ್ಪ ವಿಚಿತ್ರವೆನಿಸಿತು, ಆದರೆ ಅವರು ಏನೇ ಮಾಡಿದರೂ ನನ್ನ ಒಳ್ಳೆಯದಕ್ಕಾಗಿಯೇ ಮಾಡುತ್ತಾರೆ ಎಂಬುದು ನನಗೆ ತಿಳಿದಿತ್ತು. ಅವರು ನನಗಾಗಿ ಯಾವುದೇ ಶ್ರೀಮಂತ ಅಥವಾ ಆಡಂಬರದ ಹುಡುಗನನ್ನು ಹುಡುಕಲಿಲ್ಲ. ಬದಲಾಗಿ ಸುಶಿಕ್ಷಿತ, ತಿಳುವಳಿಕೆಯುಳ್ಳ ಮತ್ತು ಒಬ್ಬ ಒಳ್ಳೆಯ ಮನುಷ್ಯನಾಗಿರುವ ಹುಡುಗನನ್ನು ಹುಡುಕಿದರು. ಸ್ವಲ್ಪ ಸಮಯದ ನಂತರ ನನಗೊಂದು ಸಂಬಂಧ ಬಂದಿತು. ಅವರು ಅಷ್ಟೇನೂ ಶ್ರೀಮಂತರಾಗಿರಲಿಲ್ಲ, ಆದರೆ ಅವರ ಕುಟುಂಬ ಒಳ್ಳೆಯದಾಗಿತ್ತು ಮತ್ತು ಹುಡುಗ ಬಹಳ ಸಂಸ್ಕಾರವಂತನಾಗಿದ್ದನು. ತಂದೆಯವರಿಗೆ ಅವನು ತುಂಬಾ ಇಷ್ಟವಾದನು. ತಂದೆಯವರು ಆ ಹುಡುಗನಿಗೆ ಸ್ಪಷ್ಟವಾಗಿ ಹೇಳಿದರು, ಅವರಿಗೆ ಕೇವಲ ತಮ್ಮ ಮಗಳು ಸುಖವಾಗಿರಬೇಕೆಂಬ ಆಸೆ ಮಾತ್ರ ಇದೆಯೆಂದು. ಅವರು ಹೇಳಿದರು, ನನ್ನ ಮಗಳು ಇದುವರೆಗೆ ಯಾವುದೇ ದುಃಖವನ್ನೂ ಕಂಡಿಲ್ಲ. ನೀನು ಅವಳನ್ನು ಚೆನ್ನಾಗಿ ನೋಡಿಕೋ, ನನಗೆ ಅಷ್ಟೇ ಸಾಕು. ಆ ಹುಡುಗ ಬಹಳ ಗೌರವದಿಂದ ಹೇಳಿದನು, ನೀವು ಅಷ್ಟು ಚಿಂತಿಸಬೇಡಿ, ನಾನು ನಿಮ್ಮ ಮಗಳಿಗೆ ಎಂದಿಗೂ ದುಃಖವಾಗದಂತೆ ನೋಡಿಕೊಳ್ಳುತ್ತೇನೆ ಮತ್ತು ಅವಳನ್ನು ಪೂರ್ತಿಯಾಗಿ ಕಾಳಜಿ ಮಾಡುತ್ತೇನೆ. ಅವನ ಮಾತುಗಳಲ್ಲಿ ಸತ್ಯವಿತ್ತು ಮತ್ತು ತಂದೆಯವರಿಗೆ ಅವನ ಮೇಲೆ ನಂಬಿಕೆ ಬಂದಿತು. ಅವನ ಹೆಸರು ರಾಜ್. ಅವನು ತನ್ನ ಪೋಷಕರಿಗೆ ಒಬ್ಬನೇ ಮಗನಾಗಿದ್ದನು. ಅವನ ಕುಟುಂಬ ಚಿಕ್ಕದಾಗಿತ್ತು ಮತ್ತು ಸರಳವಾಗಿತ್ತು. ನನ್ನ ಜೀವನವು ಯಾವುದೇ ದೊಡ್ಡ ಕುಟುಂಬದ ಜಗಳಗಳಲ್ಲಿ ಸಿಲುಕಿಕೊಳ್ಳದೆ ಒಂದು ಶಾಂತವಾದ ಮನೆಯಲ್ಲಿ ಕಳೆಯುತ್ತದೆ ಎಂಬ ವಿಷಯವೇ ತಂದೆಯವರಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟವಾಯಿತು. ಆದ್ದರಿಂದ ಅವರು ತಕ್ಷಣವೇ ಮದುವೆಯನ್ನು ನಿಶ್ಚಯಿಸಿದರು ಮತ್ತು ನಂತರ ನನ್ನ ಮದುವೆ ಬಹಳ ವೈಭವದಿಂದ ನಡೆಯಿತು. ಮನೆಯಲ್ಲಿ ಮತ್ತೆ ಸಂಭ್ರಮ ಮರಳಿತು. ಡೋಲು, ಸಂಗೀತ, ಸಂಬಂಧಿಕರ ಗುಂಪು, ಎಲ್ಲೆಡೆ ಹಬ್ಬದ ವಾತಾವರಣವಿತ್ತು. ನಾನು ವಧುವಾಗಿ ಅಲಂಕೃತಳಾಗಿ ಕುಳಿತಿದ್ದೆ. ನನ್ನ ಮನಸ್ಸಿನಲ್ಲಿ ಅತ್ತ ಸಂತೋಷವೂ ಇತ್ತು, ಇತ್ತ ಭಯವೂ ಇತ್ತು. ನಾನು ಹೊಸ ಜೀವನವನ್ನು ಪ್ರಾರಂಭಿಸಲು ಹೋಗುತ್ತಿದ್ದೇನೆ ಎಂಬುದು ಸಂತೋಷದ ವಿಷಯವಾಗಿದ್ದರೆ, ನನ್ನ ಬಾಲ್ಯವನ್ನೆಲ್ಲ ಕಳೆದ ಮನೆಯನ್ನು ಬಿಟ್ಟು ಹೋಗುತ್ತಿದ್ದೇನೆ ಎಂಬುದು ಭಯದ ಸಂಗತಿಯಾಗಿತ್ತು. ಬೀಳ್ಕೊಡುಗೆಯ ಸಮಯ ಬಂದಾಗ ನನ್ನ ಕಣ್ಣುಗಳಲ್ಲಿ ನೀರಿತ್ತು. ಆದರೆ ಮನಸ್ಸಿನಲ್ಲಿ ಒಂದು ಭರವಸೆಯೂ ಇತ್ತು, ಬಹುಶಃ ನನ್ನ ಹೊಸ ಜೀವನವು ತುಂಬಾ ಚೆನ್ನಾಗಿರುತ್ತದೆ ಮತ್ತು ನನಗೆ ಬೇಕಾದ ಆ ನೆಮ್ಮದಿ ಅಲ್ಲಿ ಸಿಗುತ್ತದೆ ಎಂದು. ಮದುವೆಯ ನಂತರ ನನ್ನ ಜೀವನ ನಿಜಕ್ಕೂ ಬಹಳ ಸುಂದರವಾಗಿ ಸಾಗುತ್ತಿತ್ತು. ನಾನು ಯಾವುದೋ ಕನಸಿನ ಲೋಕದಲ್ಲಿ ಬದುಕುತ್ತಿದ್ದೇನೆ ಎಂದು ನನಗೆ ಅನಿಸುತ್ತಿತ್ತು. ನನ್ನ ಪತಿ ರಾಜ್ ನನ್ನನ್ನು ಅತೀವವಾಗಿ ಪ್ರೀತಿಸುತ್ತಿದ್ದನು. ಅವನು ನನ್ನ ಪ್ರತಿಯೊಂದು ಸಣ್ಣಪುಟ್ಟ ವಿಷಯಗಳನ್ನು ಗಮನಿಸುತ್ತಿದ್ದನು. ನಾನು ಏನನ್ನಾದರೂ ಹೇಳಿದರೆ ಅವನು ಏನನ್ನೂ ಯೋಚಿಸದೆ ಅದನ್ನು ಪೂರೈಸಲು ಪ್ರಯತ್ನಿಸುತ್ತಿದ್ದನು. ಬೆಳಗಾಗುತ್ತಲೇ ಅವನು ಆಫೀಸ್ಗೆ ತಯಾರಾಗುತ್ತಿದ್ದನು ಮತ್ತು ನಾನು ಅವನಿಗಾಗಿ ಬೇಗ ಎದ್ದು ಚಹಾ ತಯಾರಿಸುತ್ತಿದ್ದೆ, ಉಪಹಾರ ತಯಾರಿಸುತ್ತಿದ್ದೆ. ಅವನು ಬಾಗಿಲಿನಿಂದ ಹೊರಬರುವಾಗ ಯಾವಾಗಲೂ ನಗುತ್ತಾ, ನಿನ್ನನ್ನು ನೀನು ಕಾಳಜಿ ಮಾಡಿಕೋ ಎಂದು ಹೇಳುತ್ತಿದ್ದನು ಮತ್ತು ನಾನು ಕೂಡ ಅವನನ್ನು ಬಾಗಿಲಿನವರೆಗೆ ಬಿಡಲು ಹೋಗುತ್ತಿದ್ದೆ. ಅವನು ಹೋದ ನಂತರ ನಾನು ಮನೆಗೆಲಸಗಳಲ್ಲಿ ತೊಡಗಿಕೊಳ್ಳುತ್ತಿದ್ದೆ. ನನ್ನ ಅತ್ತೆ ತುಂಬಾ ಒಳ್ಳೆಯವರಾಗಿದ್ದರು. ಅವರು ಎಂದಿಗೂ ಕೆಲಸ ಮಾಡುವಂತೆ ನನ್ನನ್ನು ಒತ್ತಾಯಿಸುತ್ತಿರಲಿಲ್ಲ. ಬದಲಾಗಿ ಅವರೇ ಮಗಳೇ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ ಎಂದು ಹೇಳುತ್ತಿದ್ದರು. ಆದರೆ ನಾನು ಅವರ ಮಾತನ್ನು ಕೇಳುತ್ತಿರಲಿಲ್ಲ, ಏಕೆಂದರೆ ಅವರ ಸೇವೆ ಮಾಡುವುದರಲ್ಲಿ ನನಗೆ ಬಹಳ ತೃಪ್ತಿ ಸಿಗುತ್ತಿತ್ತು. ನಾನು ಅವರ ಕಾಲುಗಳನ್ನು ಒತ್ತಿಬಿಡುವಾಗ ಅವರು ನನ್ನ ತಲೆಯ ಮೇಲೆ ಕೈಯಿಟ್ಟು ಸವರುತ್ತಾ, ಯಾವಾಗಲೂ ಸುಖವಾಗಿರು ಎಂದು ಹಾರೈಸುತ್ತಿದ್ದರು ಮತ್ತು ಅವರ ಈ ಮಾತುಗಳನ್ನು ಕೇಳಿ ನನ್ನ ಮನಸ್ಸು ತುಂಬಿ ಬರುತ್ತಿತ್ತು. ನನ್ನ ಮಾವನವರು ಸಹ ಬಹಳ ಸರಳ ಮತ್ತು ಸಜ್ಜನ ವ್ಯಕ್ತಿಯಾಗಿದ್ದರು. ಅವರು ಅಷ್ಟೇನೂ ಮಾತನಾಡುತ್ತಿರಲಿಲ್ಲ, ಆದರೆ ಮಾತನಾಡಿದಾಗಲೆಲ್ಲ ಪ್ರೀತಿಯಿಂದಲೇ ಮಾತನಾಡುತ್ತಿದ್ದರು. ಮನೆಯಲ್ಲಿ ಒಂದು ರೀತಿಯ ಆತ್ಮೀಯತೆ ಇತ್ತು, ಒಂದು ನೆಮ್ಮದಿ ಇತ್ತು, ಅದು ಪ್ರತಿಯೊಬ್ಬರಿಗೂ ಸಿಗುವುದಿಲ್ಲ. ಅಂತಹ ಕುಟುಂಬ ಸಿಕ್ಕಿದ್ದಕ್ಕಾಗಿ ನಾನು ನನ್ನನ್ನು ತುಂಬಾ ಅದೃಷ್ಟವಂತಳು ಎಂದು ಭಾವಿಸುತ್ತಿದ್ದೆ. ರಾಜ್ ಬಳಿ ಬಹಳಷ್ಟು ಹಣವಿರಲಿಲ್ಲ, ಆದರೆ ಅವನು ನನಗೆ ಯಾವುದೇ ಕೊರತೆಯಾಗದಂತೆ ಎಂದಿಗೂ ನೋಡಿಕೊಂಡಿದ್ದನು. ನಾನು ಏನನ್ನಾದರೂ ಕೇಳದಿದ್ದರೂ ಅವನು ತಾನಾಗಿಯೇ ನನಗಾಗಿ ಏನನ್ನಾದರೂ ತರುತ್ತಿದ್ದನು. ಕೆಲವೊಮ್ಮೆ ಬಟ್ಟೆಗಳು, ಕೆಲವೊಮ್ಮೆ ಬಳೆಗಳು, ಇನ್ಯಾವುದೋ ಪುಟ್ಟ ಉಡುಗೊರೆ. ನಾನು ಇದೆಲ್ಲವನ್ನೂ ಏಕೆ ತಂದಿದ್ದೀರಾ ಎಂದು ಕೇಳಿದಾಗ ಅವನು ನಗುತ್ತಾ, ಬರೀ ನಿನ್ನನ್ನು ಸಂತೋಷವಾಗಿ ನೋಡಲು ಅಷ್ಟೇ ಎಂದು ಹೇಳುತ್ತಿದ್ದನು. ವಾರಾಂತ್ಯ ಬಂದ ಕೂಡಲೇ ಅವನು ನನ್ನನ್ನು ಹೊರಗೆ ಸುತ್ತಾಡಲು ಕರೆದುಕೊಂಡು ಹೋಗುತ್ತಿದ್ದನು.
ಕೆಲವೊಮ್ಮೆ ಯಾವುದಾದರೂ ಬೆಟ್ಟಕ್ಕೆ, ಇನ್ನು ಕೆಲವೊಮ್ಮೆ ಯಾವುದಾದರೂ ಶಾಂತವಾದ ಜಾಗಕ್ಕೆ ಕರೆದೊಯ್ದು ಅಲ್ಲಿ ನಾವು ಗಂಟೆಗಟ್ಟಲೆ ಕುಳಿತು ಮಾತನಾಡುತ್ತಿದ್ದೆವು. ಅವನು ನನ್ನ ಕೂದಲಿನೊಂದಿಗೆ ಆಟವಾಡುತ್ತಿದ್ದನು ಮತ್ತು ನಾನು ಅವನ ಹೆಗಲ ಮೇಲೆ ತಲೆಯಿಟ್ಟು ಕುಳಿತುಕೊಳ್ಳುತ್ತಿದ್ದೆ. ನಾವು ಯಾವುದೇ ದೊಡ್ಡ ಹೋಟೆಲ್ಗಳಿಗೆ ಹೋಗುತ್ತಿರಲಿಲ್ಲ, ಬದಲಾಗಿ ಸಣ್ಣಪುಟ್ಟ ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡುತ್ತಿದ್ದೆವು. ಆದರೆ ಅದು ಕೂಡ ನನಗೆ ಯಾವುದೋ ದೊಡ್ಡ ಸಂತೋಷಕ್ಕಿಂತ ಕಡಿಮೆಯಿರಲಿಲ್ಲ, ಏಕೆಂದರೆ ನನ್ನ ಜೊತೆ ನನ್ನವನೇ ಆದ ಒಬ್ಬ ವ್ಯಕ್ತಿಯಿದ್ದನು. ಅವನು ನನ್ನನ್ನು ಮನಃಪೂರ್ವಕವಾಗಿ ಇಷ್ಟಪಡುತ್ತಿದ್ದನು. ನಾನು ಇಂತಹ ಸಣ್ಣಪುಟ್ಟ ವಿಷಯಗಳಲ್ಲೇ ಬಹಳ ಸಂತೋಷವಾಗಿರುತ್ತಿದ್ದೆ. ನನ್ನ ಹತ್ತಿರ ಯಾವುದೋ ಕಡಿಮೆ ಇದೆ ಎಂದು ನನಗೆ ಎಂದಿಗೂ ಅನಿಸಲಿಲ್ಲ. ನನ್ನ ಪ್ರಪಂಚವೆಂದರೆ ಕೇವಲ ರಾಜ್ ಮತ್ತು ನನ್ನ ಪುಟ್ಟ ಸಂಸಾರವಾಗಿತ್ತು. ಆದರೆ ಹೇಳುತ್ತಾರಲ್ಲ, ಎಲ್ಲ ದಿನಗಳೂ ಒಂದೇ ತರಹ ಇರುವುದಿಲ್ಲ ಎಂದು. ನನ್ನ ಜೀವನದಲ್ಲೂ ಒಂದು ಅಂತಹ ದಿನ ಬಂದಿತು, ಅದು ಎಲ್ಲವನ್ನೂ ಬದಲಿಸಿಬಿಟ್ಟಿತು. ಅಂದು ರಾತ್ರಿ ಹಠಾತ್ತಾಗಿ ರಾಜ್ಗೆ ವಿಪರೀತ ಜ್ವರ ಬಂದಿತು. ಅವನ ದೇಹ ಎಷ್ಟು ಸುಡುತ್ತಿತ್ತು ಎಂದರೆ ನಾನು ಗಾಬರಿಯಾಗಿಬಿಟ್ಟೆ. ನಾನು ತಕ್ಷಣವೇ ಅವನನ್ನು ಆಫೀಸ್ಗೆ ಹೋಗದಂತೆ ತಡೆದೆ ಮತ್ತು ಹಾಸಿಗೆಯ ಮೇಲೆ ವಿಶ್ರಾಂತಿ ಪಡೆಯುವಂತೆ ಹೇಳಿದೆ. ನಾನು ಅವನ ಹತ್ತಿರವೇ ಕುಳಿತು ಅವನ ತಲೆಯ ಮೇಲೆ ತಣ್ಣೀರಿನ ಪಟ್ಟಿಗಳನ್ನು ಇಡತೊಡಗಿದೆ. ಅವನ ಮುಖ ಕೆಂಪಗಾಗಿತ್ತು ಮತ್ತು ಅವನು ಪದೇ ಪದೇ ಕಣ್ಣುಗಳನ್ನು ಮುಚ್ಚುತ್ತಿದ್ದನು. ನನಗೆ ತುಂಬಾ ಭಯವಾಗುತ್ತಿತ್ತು, ಆದರೆ ಅವನು ಹೆಚ್ಚು ಆತಂಕಕ್ಕೆ ಒಳಗಾಗಬಾರದು ಎಂದು ನನ್ನನ್ನು ನಾನು ಸಾವರಿಸಿಕೊಳ್ಳುತ್ತಿದ್ದೆ. ಸ್ವಲ್ಪ ಸಮಯದ ನಂತರ ಹಠಾತ್ತಾಗಿ ಅವನಿಗೆ ವಾಂತಿಯಾಗತೊಡಗಿತು. ನಾನು ಅವನನ್ನು ಹಿಡಿದುಕೊಂಡು ಬಾತ್ರೂಂವರೆಗೆ ಕರೆದುಕೊಂಡು ಹೋದೆ. ಆದರೆ ಅವನು ವಾಂತಿ ಮಾಡಿದ ಕೂಡಲೇ ನಾನು ಒಂದು ಕ್ಷಣ ಸ್ತಬ್ಧಳಾಗಿ ಹೋದೆ, ಏಕೆಂದರೆ ಆ ವಾಂತಿಯಲ್ಲಿ ರಕ್ತವಿತ್ತು. ಇದನ್ನು ಕಂಡು ನನ್ನ ಹೃದಯ ಜೋರಾಗಿ ಬಡಿಯತೊಡಗಿತು. ನನ್ನ ಕೈಗಳು ನಡುಗತೊಡಗಿದವು. ಏನು ಮಾಡಬೇಕೆಂದು ನನಗೆ ತೋಚುತ್ತಿರಲಿಲ್ಲ. ಸಮಯ ವ್ಯರ್ಥ ಮಾಡದೆ ತಕ್ಷಣವೇ ಅವನನ್ನು ವೈದ್ಯರ ಬಳಿ ಕರೆದೊಯ್ಯಲು ನಿರ್ಧರಿಸಿದೆ. ನಾನು ಬೇಗನೆ ಅವನನ್ನು ತಯಾರಿಸಿ ಹೇಗೋ ಆಸ್ಪತ್ರೆಗೆ ಕರೆತಂದೆ. ಅಲ್ಲಿ ವೈದ್ಯರಿಗೆ ಎಲ್ಲವನ್ನೂ ವಿವರಿಸಿದೆ. ವೈದ್ಯರು ತಕ್ಷಣವೇ ಅವನನ್ನು ಒಳಕ್ಕೆ ಕರೆದೊಯ್ದರು ಮತ್ತು ಕೆಲವು ಪರೀಕ್ಷೆಗಳನ್ನು ಮಾಡಲು ಹೇಳಿದರು. ನಾನು ಹೊರಗೆ ಕುಳಿತಿದ್ದೆ ಮತ್ತು ನನ್ನ ಕಣ್ಣೀರು ನಿಲ್ಲುತ್ತಲೇ ಇರಲಿಲ್ಲ. ಏನಾದರೂ ಕೆಟ್ಟದಾಗಬಹುದು ಎಂಬ ಭಯ ಪ್ರತಿಕ್ಷಣವೂ ನನ್ನನ್ನು ಕಾಡುತ್ತಿತ್ತು. ಆದರೆ ಸ್ವಲ್ಪ ಸಮಯದ ನಂತರ ಅವನ ವರದಿಗಳು ಬಂದವು ಮತ್ತು ವೈದ್ಯರು ನಮ್ಮನ್ನು ಒಳಕ್ಕೆ ಕರೆದರು. ನಾನು ಹೆದರುತ್ತಾ ಅವರ ಮುಂದೆ ಕುಳಿತೆ. ನನ್ನ ಹೃದಯ ಎಷ್ಟು ಜೋರಾಗಿ ಬಡಿಯುತ್ತಿತ್ತು ಎಂದರೆ ಅದು ಈಗಲೇ ಹೊರಗೆ ಬಂದುಬಿಡುತ್ತದೆ ಅನಿಸುತ್ತಿತ್ತು. ವೈದ್ಯರು ವರದಿಗಳನ್ನು ನೋಡಿದರು. ನಂತರ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ನಮ್ಮನ್ನು ನೋಡತೊಡಗಿದರು. ಅವರ ಮುಖದ ಭಾವನೆ ನೋಡಿದಾಗಲೇ ನನ್ನ ಎದೆ ಬಡಿತ ನಿಂತಂತಾಗಿತ್ತು. ಏನೋ ಬಹಳ ಕೆಟ್ಟದ್ದು ಸಂಭವಿಸಲಿದೆ ಎಂದು ನನಗೆ ಅನಿಸುತ್ತಿತ್ತು. ನಂತರ ಅವರು ಹೇಳಿದ್ದನ್ನು ಕೇಳಿ ನನ್ನ ಕಾಲ ಕೆಳಗಿನ ನೆಲವೇ ಕುಸಿದಂತಾಯಿತು. ನನ್ನ ಕಣ್ಣೆದುರು ಕತ್ತಲೆ ಆವರಿಸಿತು ಮತ್ತು ನನ್ನ ಜೀವನ ಯಾವ ತಿರುವು ಪಡೆದುಕೊಂಡಿದೆ ಎಂದು ನನಗೆ ಅರ್ಥವಾಗಲೇ ಇಲ್ಲ. ವೈದ್ಯರ ಮಾತು ಕೇಳಿದ ತಕ್ಷಣ ನನ್ನ ಪ್ರಪಂಚವೇ ನಿಂತು ಹೋದಂತಾಯಿತು. ಅವರು ಬಹಳ ಶಾಂತ ಧ್ವನಿಯಲ್ಲಿ ಹೇಳಿದರು, ರಾಜ್ಗೆ ಕ್ಯಾನ್ಸರ್ ಇದೆ. ಇದನ್ನು ಕೇಳಿದ ತಕ್ಷಣ ನನ್ನ ಕಿವಿಯಲ್ಲಿ ಆ ಶಬ್ದಗಳು ಪ್ರತಿಧ್ವನಿಸತೊಡಗಿದವು. ನಾನು ಏನು ಕೇಳಿಸಿಕೊಳ್ಳುತ್ತಿದ್ದೇನೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ನನ್ನ ಕೈಗಳು ತಾನಾಗಿಯೇ ನಡುಗತೊಡಗಿದವು ಮತ್ತು ನನ್ನ ಕಣ್ಣಿನಿಂದ ಕಣ್ಣೀರು ಎಡೆಬಿಡದೆ ಸುರಿಯತೊಡಗಿತು. ನಾನು ಕುರ್ಚಿಯ ಮೇಲೆ ಕುಳಿತಿದ್ದೆ, ಆದರೆ ನನ್ನ ಕಾಲ ಕೆಳಗಿನ ನೆಲ ಕುಸಿದು ಹೋದಂತೆ ಭಾಸವಾಗುತ್ತಿತ್ತು. ನಾನು ರಾಜ್ನತ್ತ ನೋಡಿದೆ. ಅವನ ಸ್ಥಿತಿಯೂ ನನ್ನಂತೆಯೇ ಇತ್ತು. ಅವನ ಮುಖ ಸಂಪೂರ್ಣವಾಗಿ ಕಳೆಗುಂದಿತ್ತು. ಅವನ ಕಣ್ಣುಗಳಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನಿಗೆ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಯಾರೋ ಅವನ ಎಲ್ಲ ಶಕ್ತಿಯನ್ನು ಕಿತ್ತುಕೊಂಡಂತೆ ಅವನು ಮೌನವಾಗಿ ಕುಳಿತಿದ್ದನು. ನಾನು ಅವನ ಹತ್ತಿರ ಹೋಗಿ ಅವನ ಕೈ ಹಿಡಿದುಕೊಂಡೆ. ಆದರೆ ಆ ಸಮಯದಲ್ಲಿ ಅವನನ್ನು ಸಮಾಧಾನಪಡಿಸಲು ನನ್ನ ಬಳಿ ಯಾವ ಪದಗಳೂ ಇರಲಿಲ್ಲ. ನನ್ನ ಸ್ವಂತ ಹೃದಯವೇ ಚೂರಾಗಿತ್ತು. ಆದರೂ ನಾನು ಅವನನ್ನು ಸಂಭಾಳಿಸಲು ಪ್ರಯತ್ನಿಸುತ್ತಿದ್ದೆ. ನಾನು ಆ ಕ್ಷಣವೇ ಮನೆಗೆ ಫೋನ್ ಮಾಡಿ ತಂದೆಯವರಿಗೆ ಎಲ್ಲವನ್ನೂ ತಿಳಿಸಿದೆ. ಅಳುತ್ತಿದ್ದ ಕಾರಣ ನನ್ನ ಧ್ವನಿ ನಡುಗುತ್ತಿತ್ತು. ತಂದೆಯವರು ನನ್ನ ಮಾತು ಕೇಳಿ ಬಹಳ ಆತಂಕಕ್ಕೊಳಗಾದರು. ಅವರು ನನಗೆ ಇಷ್ಟೇ ಹೇಳಿದರು, ಮಗಳೇ, ನೀನು ಚಿಂತೆ ಮಾಡಬೇಡ, ನಾನು ಈಗಲೇ ಬರುತ್ತೇನೆ. ಮತ್ತು ನಿಜವಾಗಿಯೂ ಅವರು ಸ್ವಲ್ಪ ಸಮಯದಲ್ಲೇ ಆಸ್ಪತ್ರೆಗೆ ಬಂದರು. ಅವರನ್ನು ನೋಡಿ ನನ್ನಲ್ಲಿ ಸ್ವಲ್ಪ ಧೈರ್ಯ ಬಂತು. ಅವರು ನನ್ನನ್ನು ಅಪ್ಪಿಕೊಂಡು ನನ್ನ ತಲೆಯ ಮೇಲೆ ಕೈ ಸವರುತ್ತಾ ಹೇಳಿದರು, ಮಗಳೇ, ನೀನು ಖಂಡಿತ ಹೆದರಬೇಡ, ಏನೇ ಆದರೂ ನಾವು ಒಟ್ಟಾಗಿ ಎದುರಿಸೋಣ, ನಾನು ನಿನ್ನ ಜೊತೆಗಿದ್ದೇನೆ ಅಲ್ವಾ. ಅವರ ಈ ಮಾತು ಕೇಳಿ ನಾನು ಇನ್ನೂ ಜೋರಾಗಿ ಅಳತೊಡಗಿದೆ, ಏಕೆಂದರೆ ಅವರು ಒಳಗಿನಿಂದಲೇ ಎಷ್ಟು ನೊಂದಿದ್ದಾರೆ ಎಂಬುದು ನನಗೆ ತಿಳಿದಿತ್ತು. ಆದರೂ ಅವರು ನನ್ನನ್ನು ಸಂಭಾಳಿಸುತ್ತಿದ್ದರು. ದಿನ ಕಳೆದಂತೆ ರಾಜ್ನ ಸ್ಥಿತಿ ಇನ್ನೂ ಹದಗೆಡುತ್ತಿತ್ತು. ಅವನ ದೇಹ ದುರ್ಬಲವಾಗುತ್ತಾ ಹೋಯಿತು.
ಮೊದಲು ನಗುನಗುತ್ತಾ ಮಾತನಾಡುತ್ತಿದ್ದ ಮನುಷ್ಯ ಈಗ ಮೌನವಾಗಿದ್ದನು. ಚಿಕಿತ್ಸೆ ಬಹಳ ದುಬಾರಿಯಾಗುತ್ತದೆ ಮತ್ತು ಪೂರ್ತಿಯಾಗಿ ಗುಣಮುಖನಾಗುವ ಭರವಸೆ ಬಹಳ ಕಡಿಮೆ ಇದೆ ಎಂದು ವೈದ್ಯರು ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದರು. ಆದರೆ ನಾವು ಪೂರ್ಣ ಪ್ರಯತ್ನ ಮಾಡುತ್ತೇವೆ ಎಂದು ಹೇಳಿದರು. ಬಹಳ ಬೆಲೆಬಾಳುವ ಇಂಜೆಕ್ಷನ್ಗಳು ಬೇಕಾಗುತ್ತವೆ ಮತ್ತು ಬಹಳ ಕಾಲ ಚಿಕಿತ್ಸೆ ನಡೆಯುತ್ತದೆ ಎಂದು ಕೂಡ ಅವರು ಹೇಳಿದ್ದರು. ಇದೆಲ್ಲವನ್ನೂ ಕೇಳಿ ನನ್ನ ಮನಸ್ಸಿನ ಮೇಲೆ ಭಾರ ಇನ್ನೂ ಹೆಚ್ಚಾಯಿತು. ಆದರೆ ಏನೇ ಆದರೂ ರಾಜ್ನನ್ನು ಉಳಿಸಲು ನಾನು ಏನು ಬೇಕಾದರೂ ಮಾಡುತ್ತೇನೆ ಎಂದು ಆ ಕ್ಷಣವೇ ನಿರ್ಧರಿಸಿದೆ. ನಾನು ವೈದ್ಯರ ಮುಂದೆ ಕೈಮುಗಿದು ಹೇಳಿದೆ, ನೀವು ಹಣದ ಬಗ್ಗೆ ಚಿಂತೆ ಮಾಡಬೇಡಿ. ನೀವು ಕೇವಲ ನನ್ನ ಪತಿಯನ್ನು ಉಳಿಸಿಕೊಡಿ. ನಾನು ಯಾವುದೇ ಪರಿಸ್ಥಿತಿಯಲ್ಲೂ ಹಣದ ವ್ಯವಸ್ಥೆ ಮಾಡುತ್ತೇನೆ. ಆ ಸಮಯದಲ್ಲಿ ನನ್ನ ತಲೆಯಲ್ಲಿ ಇದ್ದದ್ದು ಒಂದೇ ಮಾತು, ನನ್ನ ಪತಿಯನ್ನು ಹೇಗಾದರೂ ಉಳಿಸಿಕೊಳ್ಳಬೇಕು ಎಂದು. ಅದರ ನಂತರ ನಾನು ಅತ್ಯಂತ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡೆ. ತಂದೆಯವರು ನನ್ನ ಹೆಸರಿಗೆ ಮಾಡಿದ್ದ ಆ ಮನೆಯನ್ನು ಮಾರಾಟ ಮಾಡಲು ಯೋಚಿಸಿದೆ. ಆ ಮನೆ ಕೇವಲ ನನಗೊಂದು ಮನೆಯಾಗಿರಲಿಲ್ಲ, ಬದಲಾಗಿ ನನ್ನ ನೆನಪುಗಳ ಒಂದು ಭಾಗವಾಗಿತ್ತು. ಆದರೆ ಆ ಸಮಯದಲ್ಲಿ ನನಗೆ ರಾಜ್ನ ಪ್ರಾಣ ಎಲ್ಲಕ್ಕಿಂತ ಮುಖ್ಯವಾಗಿತ್ತು. ಇತ್ತ ತಂದೆಯವರ ಸ್ಥಿತಿಯೂ ಸರಿಯಿರಲಿಲ್ಲ. ಅವರು ಮೊದಲೇ ಅನಾರೋಗ್ಯದಿಂದ ಬಳಲುತ್ತಿದ್ದರು ಮತ್ತು ನನ್ನ ಸಂಕಷ್ಟಗಳನ್ನು ಕೇಳಿದ ನಂತರ ಅವರ ಆರೋಗ್ಯ ಇನ್ನೂ ಹದಗೆಟ್ಟಿತು. ಅವರು ದಿನವಿಡೀ ನನ್ನ ಬಗ್ಗೆಯೇ ಯೋಚಿಸುತ್ತಿದ್ದರು ಮತ್ತು ತಮ್ಮನ್ನು ತಾವು ಸಂಭಾಳಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಈಗ ಪರಿಸ್ಥಿತಿ ಎಂತಾಯಿತೆಂದರೆ ಅವರಿಗೆ ಹಾಸಿಗೆಯಿಂದ ಏಳಲು ಕೂಡ ಆಗುತ್ತಿರಲಿಲ್ಲ. ನಾನು ಆಸ್ಪತ್ರೆ ಮತ್ತು ಮನೆಯ ನಡುವೆ ಓಡಾಡುತ್ತಿದ್ದೆ. ಒಂದು ಕಡೆ ನನ್ನ ಪತಿ ಜೀವನ ಮತ್ತು ಮರಣದ ನಡುವೆ ಹೋರಾಡುತ್ತಿದ್ದನು, ಇನ್ನೊಂದು ಕಡೆ ನನ್ನ ತಂದೆ ನಿಧಾನವಾಗಿ ಕುಸಿಯುತ್ತಿದ್ದರು. ಮತ್ತು ಒಂದು ದಿನ ನಾನು ಯಾವುದಕ್ಕೆ ಅತಿ ಹೆಚ್ಚು ಹೆದರುತ್ತಿದ್ದೇನೋ ಅದೇ ಸಂಭವಿಸಿತು. ತಂದೆಯವರ ಎದೆಯಲ್ಲಿ ಹಠಾತ್ತಾಗಿ ತೀವ್ರ ನೋವು ಕಾಣಿಸಿಕೊಂಡಿತು ಮತ್ತು ನಾವು ಏನಾದರೂ ಮಾಡುವಷ್ಟರಲ್ಲಿ ಅವರ ನಿಧನವಾಯಿತು. ಈ ಸುದ್ದಿ ಕೇಳಿದ ತಕ್ಷಣ ನಾನು ಪೂರ್ತಿಯಾಗಿ ಕುಸಿದು ಹೋಗಿದ್ದೆ. ನನ್ನ ಜೀವನದ ಇನ್ನೊಂದು ಆಧಾರ ಸ್ತಂಭವೇ ಇಲ್ಲವಾದಂತೆ ನನಗೆ ಅನ್ನಿಸಿತು. ನಾನು ಅವರ ಹತ್ತಿರ ಕುಳಿತು ಬಹಳ ಅತ್ತೆ. ಯಾವ ನೋವನ್ನು ಸಂಭಾಳಿಸಬೇಕೆಂದು ನನಗೆ ತಿಳಿಯುತ್ತಿರಲಿಲ್ಲ. ಒಂದು ಕಡೆ ಪತಿಯ ಕಾಯಿಲೆ, ಇನ್ನೊಂದು ಕಡೆ ತಂದೆಯ ಅಗಲಿಕೆ. ಆದರೆ ಜೀವನ ನಿಲ್ಲುವುದಿಲ್ಲ. ನಾನು ಹೇಗೋ ನನ್ನನ್ನು ಸಂಭಾಳಿಸಿಕೊಂಡೆ, ಏಕೆಂದರೆ ನಾನು ಕುಸಿದು ಹೋದರೆ ರಾಜ್ನನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂಬುದು ನನಗೆ ತಿಳಿದಿತ್ತು. ಅದರ ನಂತರ ನಾನು ನನ್ನ ತಂದೆಯ ಅಂತಿಮ ಸಂಸ್ಕಾರವನ್ನು ನೆರವೇರಿಸಿದೆ ಮತ್ತು ನಂತರ ಪೂರ್ಣ ಗಮನದೊಂದಿಗೆ ಮತ್ತೆ ರಾಜ್ನ ಚಿಕಿತ್ಸೆಯಲ್ಲಿ ತೊಡಗಿದೆ. ನನ್ನ ಹೆಸರಿನಲ್ಲಿದ್ದ ಆ ಮನೆಯನ್ನು ನಾನು ಮಾರಾಟ ಮಾಡಿದೆ ಮತ್ತು ಅದರಿಂದ ಬಂದ ಹಣದೊಂದಿಗೆ ಚಿಕಿತ್ಸೆಯನ್ನು ಪ್ರಾರಂಭಿಸಿದೆ. ಆದರೆ ಆ ಹಣ ಕೂಡ ನಿಧಾನವಾಗಿ ಖಾಲಿಯಾಗತೊಡಗಿತು. ಆಗ ನಾನು ನನ್ನ ಮದುವೆಯಲ್ಲಿದ್ದ, ನನ್ನ ಕನಸುಗಳ ಭಾಗವಾಗಿದ್ದ ಎಲ್ಲ ಒಡವೆಗಳನ್ನೂ ಮಾರಾಟ ಮಾಡಿದೆ. ಆದರೆ ಆ ಸಮಯದಲ್ಲಿ ನನಗೆ ನನ್ನ ಪತಿಯ ಉಸಿರು, ಪ್ರಾಣ ಎಲ್ಲಕ್ಕಿಂತ ಮುಖ್ಯವಾಗಿತ್ತು. ನಾನು ಇದೆಲ್ಲವನ್ನೂ ರಾಜ್ಗೆ ತಿಳಿಸಿದಾಗ ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಅವನು ನನಗೆ ಬಹಳ ಅಸಹಾಯಕನಾಗಿ ಕಾಣಿಸುತ್ತಿದ್ದನು. ತನ್ನ ಕಾರಣದಿಂದ ನಾನು ಇಷ್ಟೆಲ್ಲಾ ಮಾಡುತ್ತಿದ್ದೇನೆ ಎಂದು ಅವನಿಗೆ ತನ್ನ ಬಗ್ಗೆಯೇ ನಾಚಿಕೆಯಾಗುತ್ತಿರುವಂತಿತ್ತು. ಅವನು ನನ್ನ ಕೈ ಹಿಡಿದುಕೊಂಡಿದ್ದನು ಮತ್ತು ಏನನ್ನೂ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ, ಕೇವಲ ಅಳುತ್ತಿದ್ದನು. ಆಗ ನಾನು ಅವನ ಕಣ್ಣೀರು ಒರೆಸಿ ಅವನಿಗೆ ಹೇಳಿದೆ, ನೀವು ಚಿಂತೆ ಮಾಡಬೇಡಿ. ನನಗೆ ಎಲ್ಲಕ್ಕಿಂತ ಮುಖ್ಯ ನೀವು. ನೀವು ನನ್ನ ಜೊತೆಗಿದ್ದರೆ ನಾನು ಎಲ್ಲವನ್ನೂ ಮತ್ತೆ ಸಂಪಾದಿಸಬಹುದು, ಮನೆ, ಒಡವೆ, ಎಲ್ಲವನ್ನೂ. ಆದರೆ ನೀವೇ ಇಲ್ಲದಿದ್ದರೆ ನನ್ನ ಬಳಿ ಏನೂ ಉಳಿಯುವುದಿಲ್ಲ. ಆದ್ದರಿಂದ ಈಗ ನೀವು ಕೇವಲ ಗುಣಮುಖರಾಗಲು ಪ್ರಯತ್ನಿಸಿ. ಉಳಿದಿದ್ದನ್ನೆಲ್ಲ ನಾನು ಸಂಭಾಳಿಸುತ್ತೇನೆ. ಆ ಸಮಯದಲ್ಲಿ ನಾನು ಒಳಗಿನಿಂದಲೇ ಕುಸಿದಿದ್ದೆ, ಆದರೆ ಅವನ ಮುಂದೆ ಬಲಶಾಲಿಯಾಗಿ ನಿಂತಿದ್ದೆ, ಏಕೆಂದರೆ ಈಗ ನಾನೇ ಇಬ್ಬರಿಗೂ ಧೈರ್ಯವಾಗಬೇಕೆಂದು ನನಗೆ ತಿಳಿದಿತ್ತು. ಮತ್ತು ಅಂದೇ ನಾನು ಎಂತಹ ಕಷ್ಟ ಬಂದರೂ ನನ್ನ ಪತಿಯನ್ನು ಒಬ್ಬಂಟಿಯಾಗಿ ಬಿಡುವುದಿಲ್ಲ ಮತ್ತು ಕೊನೆಯುಸಿರಿರುವವರೆಗೆ ಅವನ ಜೊತೆಗೇ ಇರುತ್ತೇನೆ ಎಂದು ದೃಢವಾಗಿ ನಿರ್ಧರಿಸಿದೆ. ಅವನ ಚಿಕಿತ್ಸೆ ಪ್ರಾರಂಭವಾಯಿತು ಮತ್ತು ನನ್ನ ಜೀವನದ ಪ್ರತಿಕ್ಷಣವೂ ಅವನ ಸುತ್ತಲೇ ಸುತ್ತಲಾರಂಭಿಸಿತು. ನಾನು ಯಾವಾಗಲೂ ಅವನ ಜೊತೆಗೇ ಇರುತ್ತಿದ್ದೆ. ಹಗಲಿರಲಿ ಅಥವಾ ರಾತ್ರಿಯಿರಲಿ ನನಗೆ ಯಾವುದರ ಕಾಳಜಿಯೂ ಇರುತ್ತಿರಲಿಲ್ಲ. ಕೇವಲ ಅವನನ್ನು ಗುಣಪಡಿಸಬೇಕೆಂಬುದೇ ನನ್ನ ಗುರಿಯಾಗಿತ್ತು. ನಾನು ಇಡೀ ರಾತ್ರಿ ಎಚ್ಚರವಿದ್ದು ಅವನ ಹತ್ತಿರವೇ ಕುಳಿತಿರುತ್ತಿದ್ದೆ. ಕೆಲವೊಮ್ಮೆ ಅವನ ಕೈಗಳನ್ನು ಒತ್ತುತ್ತಿದ್ದೆ, ಕೆಲವೊಮ್ಮೆ ಅವನ ಕಾಲುಗಳನ್ನು ಒತ್ತುತ್ತಿದ್ದೆ, ಕೆಲವೊಮ್ಮೆ ಅವನ ಹಣೆಯ ಮೇಲೆ ಕೈಯಿಟ್ಟು ಜ್ವರವಿದೆಯೇ ಎಂದು ನೋಡುತ್ತಿದ್ದೆ. ಅವನು ನೋವಿನಿಂದ ಬಳಲುತ್ತಿದ್ದಾಗ ನನ್ನ ಹೃದಯ ಒಳಗಿನಿಂದಲೇ ಚೂರಾಗುತ್ತಿತ್ತು. ಆದರೆ ನಾನು ಅವನ ಮುಂದೆ ಎಂದಿಗೂ ಅಳುತ್ತಿರಲಿಲ್ಲ. ನಾನು ಅವನಿಗೆ ಧೈರ್ಯ ತುಂಬುತ್ತಿದ್ದೆ. ಎಲ್ಲವೂ ಸರಿಯಾಗುತ್ತದೆ,
ನೀನು ಬೇಗನೆ ಗುಣಮುಖನಾಗುತ್ತೀಯಾ ಎಂದು ಅವನಿಗೆ ತಿಳಿಹೇಳುತ್ತಿದ್ದೆ. ನೋಡುತ್ತಾ ಇರು, ನಾವು ಮತ್ತೆ ಮೊದಲಿನಂತೆ ನಗುತ್ತಾ ಸುತ್ತಾಡುತ್ತೇವೆ ಎಂದು ಹೇಳುತ್ತಿದ್ದೆ ಮತ್ತು ಅವನು ನನ್ನನ್ನೇ ನೋಡುತ್ತಿದ್ದನು. ಅವನ ಕಣ್ಣುಗಳಲ್ಲಿ ಒಂದು ಭಯವಿತ್ತು, ಒಂದು ಪ್ರಶ್ನೆಯಿತ್ತು. ಅವನು ಆಗಾಗ ನನ್ನ ಬಳಿ ಕೇಳುತ್ತಿದ್ದನು, ನನಗೇನಾದರೂ ಆದರೆ ನೀನು ಏನು ಮಾಡುತ್ತೀಯಾ? ನೀನು ನನಗಾಗಿ ನಿನ್ನ ಸರ್ವಸ್ವವನ್ನೂ ತ್ಯಾಗ ಮಾಡಿದ್ದೀಯಾ? ನಿನ್ನ ಬಳಿ ಈಗ ಏನೂ ಉಳಿದಿಲ್ಲ. ಅವನ ಈ ಮಾತುಗಳನ್ನು ಕೇಳಿದಾಗ ನನ್ನ ಮನಸ್ಸು ತುಂಬಿ ಬರುತ್ತಿತ್ತು. ಆದರೆ ನಾನು ನನ್ನನ್ನು ಸಂಭಾಳಿಸಿಕೊಂಡು ನಗುತ್ತಾ ಹೇಳುತ್ತಿದ್ದೆ, ನಿಮಗೇನೂ ಆಗುವುದಿಲ್ಲ. ನನಗೆ ದೇವರ ಮೇಲೆ ಪೂರ್ಣ ನಂಬಿಕೆಯಿದೆ ಮತ್ತು ನನ್ನ ಈ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ನೀವು ಖಂಡಿತವಾಗಿಯೂ ಗುಣಮುಖರಾಗುತ್ತೀರಿ. ಮತ್ತು ನಿಜವಾಗಿಯೂ ನಿಧಾನವಾಗಿ ನನ್ನ ಮಾತು ನಿಜವಾಗತೊಡಗಿತು. ಕೆಲವು ದಿನಗಳ ನಂತರ ವೈದ್ಯರು ನಮ್ಮನ್ನು ಕರೆದರು ಮತ್ತು ವರದಿಗಳನ್ನು ನೋಡಿ ಹೇಳಿದರು, ಈಗ ಸ್ಥಿತಿ ಮೊದಲಿನಿಗಿಂತ ಸುಧಾರಿಸಿದೆ. ಗುಣಮುಖರಾಗುವ ಲಕ್ಷಣಗಳು ಕಾಣುತ್ತಿವೆ. ಇದನ್ನು ಕೇಳಿ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿತು. ನನ್ನ ಪ್ರಾರ್ಥನೆಗಳು ಫಲಿಸಿವೆ ಎಂದು ನನಗೆ ಅನ್ನಿಸಿತು. ನಾನು ಪ್ರತಿದಿನ ಇನ್ನೂ ಹೆಚ್ಚಿನ ಶ್ರಮದಿಂದ ಅವನ ಆರೈಕೆ ಮಾಡತೊಡಗಿದೆ. ಸಮಯ ನಿಧಾನವಾಗಿ ಕಳೆಯುತ್ತಿತ್ತು ಮತ್ತು ಪ್ರತಿದಿನವೂ ನನಗಾಗಿ ಹೊಸ ಭರವಸೆಯನ್ನು ತರುತ್ತಿತ್ತು. ಸುಮಾರು 15 ದಿನಗಳ ನಂತರ ವೈದ್ಯರು ಹೇಳಿದರು, ಈಗ ನೀವು ಇವರನ್ನು ಮನೆಗೆ ಕರೆದೊಯ್ಯಬಹುದು. ಇವರ ಸ್ಥಿತಿ ಈಗ ಸಾಕಷ್ಟು ಸುಧಾರಿಸಿದೆ, ಆದರೆ ಇನ್ನೂ ಪೂರ್ತಿಯಾಗಿ ಗುಣಮುಖರಾಗಿಲ್ಲ. ಔಷಧಿಗಳು ಮುಂದುವರಿಯುತ್ತವೆ ಮತ್ತು ನೀವು ಇವರ ಬಗ್ಗೆ ಬಹಳ ಗಮನ ಹರಿಸಬೇಕು, ಏಕೆಂದರೆ ಈ ಕಾಯಿಲೆ ಮತ್ತೆ ಬರುವ ಸಾಧ್ಯತೆಯಿದೆ. ಆದ್ದರಿಂದ ನಿರ್ಲಕ್ಷ್ಯ ಮಾಡಬೇಡಿ. ನಾನು ತಕ್ಷಣವೇ ಹೇಳಿದೆ, ನೀವು ಖಂಡಿತ ಚಿಂತೆ ಮಾಡಬೇಡಿ, ನಾನು ಇವರನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನಂತರ ನಾನು ಅವನನ್ನು ಮನೆಗೆ ಕರೆದುಕೊಂಡು ಬಂದೆ. ಮನೆಯ ಬಾಗಿಲು ತೆರೆದ ಕೂಡಲೇ ನನ್ನ ಅತ್ತೆ ಮತ್ತು ಮಾವನವರ ಕಣ್ಣುಗಳಲ್ಲಿ ನೀರು ತುಂಬಿತು. ತಮ್ಮ ಮಗ ಮನೆಗೆ ಮರಳಿದ್ದಕ್ಕಾಗಿ ಅವರಿಬ್ಬರೂ ಬಹಳ ಸಂತೋಷಪಟ್ಟಿದ್ದರು. ನನ್ನ ಅತ್ತೆ ಅವನನ್ನು ಅಪ್ಪಿಕೊಂಡರು ಮತ್ತು ಪದೇ ಪದೇ ಅವನ ತಲೆಯ ಮೇಲೆ ಕೈ ಸವರುತ್ತಿದ್ದರು. ತಮ್ಮ ಮಗ ಈಗ ತಮ್ಮ ಮುಂದೆ ನಿಂತಿದ್ದಾನೆ ಎಂಬುದನ್ನು ಅವರಿಗೆ ನಂಬಲು ಸಾಧ್ಯವಾಗದಂತಿತ್ತು. ನನ್ನ ಮಾವನವರು ಸಹ ಮೌನವಾಗಿ ನಿಂತಿದ್ದರು, ಆದರೆ ಅವರ ಕಣ್ಣುಗಳೇ ಎಲ್ಲವನ್ನೂ ಹೇಳುತ್ತಿದ್ದವು. ಮನೆಯಲ್ಲಿ ಅಂದು ಒಂದು ವಿಭಿನ್ನವಾದ ನೆಮ್ಮದಿ ಇತ್ತು. ಬಹಳ ದಿನಗಳ ನಂತರ ಸುಖ ಸಂತೋಷ ಮರಳಿದಂತಿತ್ತು ಮತ್ತು ನಾನು ಒಂದು ಮೂಲೆಯಲ್ಲಿ ನಿಂತು ಇದೆಲ್ಲವನ್ನೂ ನೋಡುತ್ತಿದ್ದೆ. ನನ್ನ ಮನಸ್ಸಿನಲ್ಲಿ ಒಂದು ನೆಮ್ಮದಿ ಇತ್ತು. ನನ್ನ ಪರಿಶ್ರಮಕ್ಕೆ ಫಲ ಸಿಕ್ಕಿತು ಮತ್ತು ನನ್ನವನು ನನ್ನ ಬಳಿ ವಾಪಸ್ ಬಂದನು ಎಂಬ ಸಂತೋಷವಿತ್ತು. ಆದರೆ ಜೊತೆಗೆ ಒಂದು ಭಯವೂ ಇತ್ತು, ಇನ್ನು ಮುಂದೆ ನಾನು ಇನ್ನೂ ಹೆಚ್ಚಿನ ಜಾಗರೂಕತೆಯಿಂದ ಇರಬೇಕು ಎಂದು. ಅವನ ಪ್ರತಿಯೊಂದು ಸಣ್ಣ ವಿಷಯದ ಬಗ್ಗೆಯೂ ನಾನು ಗಮನ ಹರಿಸಬೇಕಿತ್ತು, ಏಕೆಂದರೆ ಈಗ ಅವನ ಜೀವನವೇ ನನ್ನ ಅತಿದೊಡ್ಡ ಜವಾಬ್ದಾರಿಯಾಗಿತ್ತು ಮತ್ತು ನಾನು ಎಂದಿಗೂ ಅವನನ್ನು ಒಬ್ಬಂಟಿಯಾಗಲು ಬಿಡುವುದಿಲ್ಲ ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ಅವನ ಜೊತೆಗಿರುತ್ತೇನೆ ಎಂದು ನನ್ನೊಳಗೆ ನಾನೇ ವಾಗ್ದಾನ ಮಾಡಿದ್ದೆ. ರಾಜ್ನನ್ನು ನಾನು ಮನೆಗೆ ಕರೆದುಕೊಂಡು ಬಂದಿದ್ದೆ ಮತ್ತು ಅವನು ಮನೆಗೆ ಬಂದ ಕೂಡಲೇ ನನ್ನ ಪ್ರಪಂಚ ಮತ್ತೆ ಚಿಗುರತೊಡಗಿತು. ನಾನು ಪ್ರತಿಕ್ಷಣವೂ ಅವನ ಬಗ್ಗೆ ಕಾಳಜಿ ವಹಿಸುತ್ತಿದ್ದೆ. ಅವನ ಆಹಾರ ಮತ್ತು ಪಾನೀಯದ ಬಗ್ಗೆ ಪೂರ್ಣ ಗಮನ ಹರಿಸುತ್ತಿದ್ದೆ. ಸಮಯಕ್ಕೆ ಸರಿಯಾಗಿ ಔಷಧಿ ನೀಡುತ್ತಿದ್ದೆ. ಅವನಿಗೆ ಸ್ವಲ್ಪವೂ ಸುಸ್ತಾಗಬಾರದು ಎಂದು ನಾನು ಪ್ರತಿ ಕೆಲಸವನ್ನೂ ಮೊದಲೇ ಮಾಡಿ ಮುಗಿಸುತ್ತಿದ್ದೆ. ಅವನು ಕೇವಲ ವಿಶ್ರಾಂತಿ ಪಡೆಯಲಿ ಮತ್ತು ಶೀಘ್ರದಲ್ಲೇ ಪೂರ್ತಿಯಾಗಿ ಗುಣಮುಖನಾಗಲಿ ಎಂಬುದು ಮಾತ್ರ ನನ್ನ ನಿರಂತರ ಪ್ರಯತ್ನವಾಗಿತ್ತು. ಮುಂಜಾನೆಯಿಂದ ರಾತ್ರಿಯವರೆಗೆ ನಾನು ಅವನ ಸುತ್ತಮುತ್ತಲೇ ಇರುತ್ತಿದ್ದೆ. ಅವನು ನೀರು ಕೇಳಿದರೂ ಸಹ ಅವನು ಕೇಳುವುದಕ್ಕಿಂತ ಮೊದಲೇ ನಾನು ಅವನ ಮುಂದೆ ನೀರು ಹಿಡಿದು ನಿಂತಿರುತ್ತಿದ್ದೆ. ನಿಧಾನವಾಗಿ ಅವನ ಆರೋಗ್ಯವು ನಿಜವಾಗಿಯೂ ಸುಧಾರಿಸಲಾರಂಭಿಸಿತು. ಅವನ ಮುಖ ಮತ್ತೆ ಅರಳತೊಡಗಿತು. ಅವನ ಕಣ್ಣುಗಳಲ್ಲಿ ಮೊದಲು ಇರುತ್ತಿದ್ದ ಅದೇ ಹೊಳಪು ಮತ್ತೆ ಬರತೊಡಗಿತು ಮತ್ತು ಅವನು ಹೀಗೆ ಗುಣಮುಖನಾಗುವುದನ್ನು ನೋಡಿ ನನ್ನ ಮನಸ್ಸಿಗೆ ಸಿಗುತ್ತಿದ್ದ ಆ ನೆಮ್ಮದಿಯನ್ನು ಪದಗಳಲ್ಲಿ ವರ್ಣಿಸುವುದು ಅಸಾಧ್ಯವಾಗಿತ್ತು. ನನ್ನ ಎಲ್ಲ ಪರಿಶ್ರಮಕ್ಕೆ ಫಲ ಸಿಕ್ಕಿದೆ ಎಂದು ನನಗನ್ನಿಸುತ್ತಿತ್ತು. ನನ್ನ ಪ್ರಾರ್ಥನೆಗಳು ದೇವರಿಗೆ ತಲುಪಿವೆ ಮತ್ತು ಇನ್ನು ಮುಂದೆ ಎಲ್ಲವೂ ಸರಿಯಾಗುತ್ತದೆ ಎಂದುಕೊಂಡಿದ್ದೆ. ಅಲ್ಪಕಾಲದಲ್ಲೇ ಅವನು ಬಹುತೇಕ ಪೂರ್ತಿಯಾಗಿ ಗುಣಮುಖನಾಗಿದ್ದನು. ಕೇವಲ ಔಷಧಿಗಳು ಇನ್ನೂ ಮುಂದುವರಿಯುತ್ತಿದ್ದವು ಮತ್ತು ಜಾಗರೂಕರಾಗಿರುವುದು ಇನ್ನೂ ಅಗತ್ಯ ಎಂದು ವೈದ್ಯರು ಹೇಳಿದ್ದರು. ಆದರೆ ಒಂದು ಕಡೆ ಅವನ ಆರೋಗ್ಯ ಸುಧಾರಿಸುತ್ತಿದ್ದರೆ ಇನ್ನೊಂದು ಕಡೆ ನಮ್ಮ ಮನೆಯ ಪರಿಸ್ಥಿತಿ ಹದಗೆಡಲಾರಂಭಿಸಿತ್ತು. ಚಿಕಿತ್ಸೆಗಾಗಿ ಅದೆಷ್ಟು ಹಣ ವ್ಯಯವಾಗಿತ್ತೆಂದರೆ ಮನೆಯ ಪಡಿತರ ರೇಷನ್ ಕೂಡ ಖಾಲಿಯಾಗುವ ಪರಿಸ್ಥಿತಿ ಬಂದೊದಗಿತ್ತು. ಪ್ರತಿದಿನ ನಾನು ಯೋಚಿಸುತ್ತಿದ್ದೆ, ಈಗ ಏನು ಮಾಡುವುದು, ಹೇಗೆ ನಿಭಾಯಿಸುವುದು. ಆದರೂ ನಾನು ಧೈರ್ಯ ಕಳೆದುಕೊಳ್ಳಲಿಲ್ಲ. ಒಂದು ದಿನ ಅವನು ನನ್ನ ಬಳಿ ಬಂದು ಹೇಳಿದನು, ಈಗ ನಾನು ಮತ್ತೆ ಆಫೀಸ್ಗೆ ಸೇರಬೇಕೆಂದು ಯೋಚಿಸುತ್ತಿದ್ದೇನೆ. ನನ್ನ ಆರೋಗ್ಯವು ಈಗ ಸುಧಾರಿಸಿದೆ ಮತ್ತು ಮನೆಯ ಪರಿಸ್ಥಿತಿಯನ್ನು ನೀನು ನೋಡುತ್ತಲೇ ಇದ್ದೀಯಾ.
ನಾನು ಕೆಲಸಕ್ಕೆ ಹೋಗದಿದ್ದರೆ ನಾವು ಇನ್ನೂ ಹೆಚ್ಚಿನ ಸಂಕಷ್ಟಕ್ಕೆ ಸಿಲುಕುತ್ತೇವೆ. ಅವನ ಮಾತನ್ನು ಕೇಳಿ ನನ್ನ ಮನಸ್ಸು ಗಾಬರಿಯಾಯಿತು, ಏಕೆಂದರೆ ಅವನು ಇಷ್ಟು ಬೇಗ ಕೆಲಸ ಶುರು ಮಾಡುವುದು ನನಗೆ ಇಷ್ಟವಿರಲಿಲ್ಲ. ಇನ್ನೂ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು ನಾನು ಅವನಿಗೆ ತಿಳಿಹೇಳಿದೆ, ಆದರೆ ಅವನು ಕೇಳಲಿಲ್ಲ. ಇನ್ನು ಮುಂದೆ ಕಾಯಲು ಸಾಧ್ಯವಿಲ್ಲ, ನಾನು ಹೋಗಲೇಬೇಕು ಎಂದು ಅವನು ಹೇಳಿದನು. ಅವನ ಹಠದ ಮುಂದೆ ನಾನು ತಲೆಬಾಗಲೇಬೇಕಾಯಿತು ಮತ್ತು ಒಪ್ಪಿಗೆ ನೀಡಿದೆ. ಮರುದಿನದಿಂದಲೇ ಅವನು ಆಫೀಸ್ಗೆ ಹೋಗಲು ಪ್ರಾರಂಭಿಸಿದನು. ಆರಂಭದಲ್ಲಿ ನನಗೆ ತುಂಬಾ ಭಯವಾಗುತ್ತಿತ್ತು. ಆದರೆ ನಿಧಾನವಾಗಿ ಎಲ್ಲವೂ ಸಹಜ ಸ್ಥಿತಿಗೆ ಬರತೊಡಗಿತು. ನಮ್ಮ ಜೀವನ ಮತ್ತೆ ಹಳಿಗೆ ಮರಳಲಾರಂಭಿಸಿತು. ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಸಿಗತೊಡಗಿತು ಮತ್ತು ಇನ್ನು ಎಲ್ಲವೂ ಸರಿಯಾಗುತ್ತದೆ ಎಂದು ನನಗನ್ನಿಸಿತು. ಆದರೆ ಬಹುಶಃ ವಿಧಿಯ ಆಟವೇ ಬೇರೆಯಾಗಿತ್ತು. ಮುಂದೆ ಸಂಭವಿಸಲಿರುವ ಘಟನೆ ನನ್ನ ಇಡೀ ಜೀವನವನ್ನೇ ಬದಲಿಸುತ್ತದೆ ಎಂಬ ಕಿಂಚಿತ್ ಅಂದಾಜು ಕೂಡ ನನಗಿರಲಿಲ್ಲ. ಒಂದು ದಿನ ರಾಜ್ ಆಫೀಸ್ನಿಂದ ಹಿಂದಿರುಗಿದಾಗ ಅವನು ಬಹಳ ಸಂತೋಷವಾಗಿದ್ದಂತೆ ಕಾಣುತ್ತಿದ್ದನು. ಅವನ ಮುಖದಲ್ಲಿ ಒಂದು ವಿಭಿನ್ನವಾದ ಹೊಳಪಿತ್ತು. ಅವನು ಬೇಗಬೇಗನೆ ನನ್ನ ಬಳಿ ಬಂದನು ಮತ್ತು ಅವನ ಕೈಯಲ್ಲಿ ಸಿಹಿತಿಂಡಿಯ ಪೆಟ್ಟಿಗೆಯಿತ್ತು. ನಾನು ಅವನನ್ನು ನೋಡಿ ಆಶ್ಚರ್ಯದಿಂದ ಕೇಳಿದೆ, ಏನಾಯಿತು? ನೀವು ಇಷ್ಟೊಂದು ಸಂತೋಷವಾಗಿದ್ದೀರಲ್ಲ? ಮತ್ತು ಈ ಸಿಹಿ ಯಾವುದಕ್ಕಾಗಿ? ಅವನು ನಗುತ್ತಾ ಹೇಳಿದನು, ಇಂದು ಬಹಳ ದೊಡ್ಡ ಶುಭ ಸುದ್ದಿಯಿದೆ. ಏನದು? ಎಂದು ನಾನು ಕೇಳಿದೆ. ಅವನು ಹೇಳಿದನು, ನನಗೆ 1 ಕೋಟಿ ರೂಪಾಯಿಯ ಲಾಟರಿ ಹೊಡೆದಿದೆ. ನಾನು ಕೆಲವು ಕ್ಷಣಗಳ ಕಾಲ ಅವನನ್ನೇ ನೋಡುತ್ತಾ ನಿಂತುಬಿಟ್ಟೆ. ನನಗೆ ನಂಬಲು ಸಾಧ್ಯವಾಗಲೇ ಇಲ್ಲ. ಅವನು ಆಗಾಗ ಲಾಟರಿ ಟಿಕೆಟ್ ಕೊಳ್ಳುತ್ತಿದ್ದನೆಂದು ತಿಳಿಸಿದನು ಮತ್ತು ನಾನು ಅವನಿಗೆ ಈ ಬಗ್ಗೆ ಸಾಕಷ್ಟು ಬಾರಿ ಬೇಡವೆಂದು ಹೇಳಿದ್ದೆ. ಆದರೆ ಅವನು ನನ್ನ ಮಾತನ್ನು ಕೇಳಿರಲಿಲ್ಲ ಮತ್ತು ಇಂದು ಅವನ ಅದೃಷ್ಟ ಖುಲಾಯಿಸಿತ್ತು. ಇದನ್ನು ಕೇಳಿ ಅವನು ಮಗುವಿನಂತೆ ಸಂಭ್ರಮಿಸುತ್ತಿದ್ದನು. ಅವನ ಸಂತೋಷ ಕಂಡು ನನಗೂ ಖುಷಿಯಾಯಿತು. ನಮ್ಮ ಎಲ್ಲ ಸಮಸ್ಯೆಗಳೂ ಈಗ ಬಗೆಹರಿಯುತ್ತವೆ ಎಂದು ನನಗನ್ನಿಸಿತು. ಇನ್ನು ಮುಂದೆ ನಮಗೆ ಯಾವುದರ ಕೊರತೆಯೂ ಇರುವುದಿಲ್ಲ. ನಾವು ಮತ್ತೆ ನಮ್ಮ ಜೀವನವನ್ನು ನೆಮ್ಮದಿಯಿಂದ ಬದುಕಬಹುದು. ಆ ಕ್ಷಣದಲ್ಲಿ ದೇವರು ನಮ್ಮೆಲ್ಲ ಕಷ್ಟಗಳಿಗೆ ಪ್ರತಿಫಲ ನೀಡಿದ್ದಾನೆ ಎಂದು ನನಗನ್ನಿಸಿತು. ಆದರೆ ಇದೇ ಸಂತೋಷವು ಮುಂದೆ ಹೋಗಿ ನನ್ನ ಜೀವನದ ಅತ್ಯಂತ ದೊಡ್ಡ ತಿರುವು ಆಗಲಿದೆ ಮತ್ತು ಇದರ ನಂತರ ಎಲ್ಲವೂ ಬದಲಾಗುತ್ತದೆ ಎಂಬುದು ನನಗೆ ತಿಳಿದಿರಲಿಲ್ಲ. ರಾಜ್ಗೆ ಆ ಹಣ ಸಿಕ್ಕಿದ ಕೂಡಲೇ ಅವನ ಇಡೀ ಜೀವನವೇ ಬದಲಾಯಿತು ಮತ್ತು ಅದರ ಜೊತೆಗೆ ಅವನ ಸ್ವಭಾವವೂ ಬದಲಾಗತೊಡಗಿತು. ಮೊದಲು ಪ್ರತಿ ವಿಷಯವನ್ನೂ ನನ್ನ ಬಳಿ ಕೇಳುತ್ತಿದ್ದ ರಾಜ್ ಈಗ ತಾನೇ ಸ್ವತಃ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾರಂಭಿಸಿದನು ಮತ್ತು ನಿಧಾನವಾಗಿ ತನ್ನ ಕೆಲಸವನ್ನು ಬಿಟ್ಟನು. ಇಷ್ಟೊಂದು ಹಣ ಬಂದ ಮೇಲೆ ಕೆಲಸ ಮಾಡುವ ಅಗತ್ಯ ಏನಿದೆ ಎಂದು ಅವನು ಈಗ ಹೇಳುತ್ತಿದ್ದನು. ಆರಂಭದಲ್ಲಿ ಇದು ಕೆಲವೇ ದಿನಗಳ ವಿಷಯವಿರಬಹುದು ಎಂದು ನನಗನ್ನಿಸಿತು. ಆದರೆ ದಿನ ಕಳೆದಂತೆ ಅವನಲ್ಲಿ ಒಂದು ವಿಚಿತ್ರವಾದ ಅಹಂಕಾರವನ್ನು ನಾನು ಕಾಣಲಾರಂಭಿಸಿದೆ. ಅವನು ಇಡೀ ದಿನ ಹೊರಗೆ ಇರುತ್ತಿದ್ದನು, ಸ್ನೇಹಿತರ ಜೊತೆ ಸುತ್ತಾಡುತ್ತಿದ್ದನು, ಹಣವನ್ನು ಪೋಲು ಮಾಡುತ್ತಿದ್ದನು ಮತ್ತು ರಾತ್ರಿ ಬಹಳ ತಡವಾಗಿ ಮನೆಗೆ ಮರಳುತ್ತಿದ್ದನು. ನಾನು ಅವನಿಗಾಗಿ ಕಾಯುತ್ತಿದ್ದೆ, ಅವನಿಗಾಗಿ ಅಡುಗೆ ಮಾಡಿ ಇಡುತ್ತಿದ್ದೆ. ಆದರೆ ಈಗ ಅವನಿಗೆ ನನ್ನ ಬಗ್ಗೆ ಯಾವುದೇ ಕಾಳಜಿಯೇ ಇರಲಿಲ್ಲ. ನಾನು ಮೊದಲಿನಂತೆ ಅವನ ಆರೈಕೆ ಮಾಡುತ್ತಿದ್ದೆ, ಅವನಿಗಾಗಿ ಅಡುಗೆ ಮಾಡುತ್ತಿದ್ದೆ, ಮನೆಯನ್ನು ಸಂಭಾಳಿಸುತ್ತಿದ್ದೆ. ಆದರೆ ಈಗ ಅವನು ನನ್ನನ್ನು ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ. ಅವನ ದೃಷ್ಟಿಯಲ್ಲಿ ನನಗಾಗಿ ಯಾವುದೇ ಸ್ಥಾನವೇ ಉಳಿದಿರಲಿಲ್ಲ. ಒಂದು ದಿನ ರಾತ್ರಿ ಅವನು ಬಹಳ ತಡವಾಗಿ ಮನೆಗೆ ಬಂದನು ಮತ್ತು ನಾನು ಅಲ್ಲಿಯವರೆಗೆ ಎಚ್ಚರವಾಗಿದ್ದೆ. ನಾನು ಬೇಗನೆ ಅವನಿಗಾಗಿ ಊಟವನ್ನು ಬಿಸಿ ಮಾಡಿದೆ ಮತ್ತು ಪ್ರೀತಿಯಿಂದ, ಬನ್ನಿ ಊಟ ಮಾಡಿ, ನಿಮಗಾಗಿ ಇದನ್ನು ಮಾಡಿದ್ದೇನೆ ಎಂದೆ. ಆದರೆ ಅವನು ನನ್ನ ಕಡೆ ಕಣ್ಣೆತ್ತಿಯೂ ನೋಡದೆ, ನಾನು ಹೊರಗಡೆಯೇ ಊಟ ಮುಗಿಸಿಕೊಂಡು ಬಂದಿದ್ದೇನೆ ಎಂದನು ಮತ್ತು ತನ್ನ ಫೋನ್ ನೋಡುತ್ತಾ ನೇರವಾಗಿ ಹೋಗಿ ಹಾಸಿಗೆಯ ಮೇಲೆ ಮಲಗಿದನು. ಆ ಕ್ಷಣದಲ್ಲಿ ನನ್ನ ಹೃದಯವೇ ಚೂರಾದಂತಾಯಿತು. ನಾನು ಮೌನವಾಗಿ ನಿಂತು ಅವನನ್ನೇ ನೋಡುತ್ತಿದ್ದೆ ಮತ್ತು ನಂತರ ಏನೂ ಮಾತನಾಡದೆ ಅವನಿಗಾಗಿ ಇಷ್ಟೊಂದು ಪ್ರೀತಿಯಿಂದ ಮಾಡಿದ ಆ ಊಟವನ್ನೆಲ್ಲ ತೆಗೆದು ಇಟ್ಟೆ. ಅಂದು ರಾತ್ರಿ ನನಗೆ ನಿದ್ದೆಯೇ ಬರಲಿಲ್ಲ. ನಂಬಿಕೆ ದ್ರೋಹ ಮತ್ತು ಅಸಹಾಯಕತೆ. ನಾನು ಇವನಿಗಾಗಿಯೇ ನನ್ನ ಸರ್ವಸ್ವವನ್ನೂ ಕಳೆದುಕೊಂಡೆನೆ ಎಂದು ಮಾತ್ರ ಯೋಚಿಸುತ್ತಿದ್ದೆ. ಈಗ ಅವನ ನಡವಳಿಕೆಯೂ ಸಂಪೂರ್ಣವಾಗಿ ಬದಲಾಗಿ ಹೋಗಿತ್ತು. ಅವನು ನನ್ನ ಜೊತೆ ಮಾತನಾಡುವುದನ್ನೇ ಬಿಟ್ಟಿದ್ದನು. ನಾನು ಏನಾದರೂ ಹೇಳಿದರೆ ಅವನು ಕೇಳಿಯೂ ಕೇಳದಂತೆ ನಟಿಸುತ್ತಿದ್ದನು. ನಾನು ನಿಧಾನವಾಗಿ ಒಳಗಿನಿಂದಲೇ ಕುಸಿದು ಹೋಗುತ್ತಿದ್ದೆ. ಆದರೆ ಎಲ್ಲವೂ ಸರಿಯಾಗಬಹುದು, ಅವನಿಗೆ ತನ್ನ ತಪ್ಪಿನ ಅರಿವಾಗಬಹುದು ಎಂಬ ನಿರೀಕ್ಷೆಯಲ್ಲಿ ನಾನು ಮೌನವಾಗಿದ್ದೆ. ಆದರೆ ಒಂದು ದಿನ ಅವನು ಹೇಳಿದ ಮಾತು ನನ್ನ ಇಡೀ ಪ್ರಪಂಚವನ್ನೇ ನಾಶಮಾಡಿಬಿಟ್ಟಿತು. ಅಂದು ರಾತ್ರಿ ಅವನು ತನ್ನ ಅಲ್ಮೇರಾದಿಂದ ಬಟ್ಟೆಗಳನ್ನು ತೆಗೆಯುತ್ತಿದ್ದ ಮತ್ತು ಹಠಾತ್ತಾಗಿ ನನ್ನ ಕಡೆ ನೋಡದೆಯೇ ಹೇಳಿದನು, ನನ್ನ ಮಾತನ್ನು ಗಮನವಿಟ್ಟು ಕೇಳು, ನಾನು 2ನೇ ಮದುವೆಯಾಗುತ್ತಿದ್ದೇನೆ.
ಇದನ್ನು ಕೇಳಿದ ತಕ್ಷಣ ನನ್ನ ಕಾಲ ಕೆಳಗಿನ ನೆಲವೇ ಕುಸಿದಂತಾಯಿತು. ಬಹುಶಃ ನಾನು ತಪ್ಪು ಕೇಳಿಸಿಕೊಂಡಿರಬಹುದು ಎಂದು ನನಗನ್ನಿಸಿತು. ನಾನು ನಡುಗುವ ಧ್ವನಿಯಲ್ಲಿ ಅವನನ್ನು ಕೇಳಿದೆ, ನೀವು ಏನು ಹೇಳುತ್ತಿದ್ದೀರಿ? ಆಗ ಅವನು ಅತ್ಯಂತ ಕ್ರೂರ ಧ್ವನಿಯಲ್ಲಿ ಹೇಳಿದನು, ಹೌದು, ನೀನು ಸರಿಯಾಗಿಯೇ ಕೇಳಿದ್ದೀಯಾ. ನಾನು 2ನೇ ಮದುವೆಯಾಗುತ್ತಿದ್ದೇನೆ. ನನ್ನ ಬಳಿ ಈಗ ಹಣವಿದೆ ಮತ್ತು ನಾನು ನನ್ನ ಜೀವನವನ್ನು ನನ್ನಿಚ್ಛೆಯಂತೆ ಬದುಕಲು ಬಯಸುತ್ತೇನೆ. ನನಗೆ ಯಾವುದಾದರೂ ಮಾಡೆಲ್ ರೀತಿಯ ಹುಡುಗಿ ಬೇಕಿತ್ತು. ನನ್ನ ಬಳಿ ಏನೂ ಇಲ್ಲದಿದ್ದಾಗ ಅನಿವಾರ್ಯವಾಗಿ ನಿನ್ನನ್ನು ಮದುವೆಯಾಗಿದ್ದೆ. ಆದರೆ ಈಗ ನನ್ನ ಬಳಿ ಎಲ್ಲವೂ ಇದೆ. ಹಣ, ಹೆಸರು, ಅಂತಸ್ತು. ಆದ್ದರಿಂದ ಈಗ ನಾನು ನನ್ನಿಷ್ಟದ ಹುಡುಗಿಯನ್ನು ಮದುವೆಯಾಗುತ್ತೇನೆ. ಅವನ ಈ ಮಾತುಗಳನ್ನು ಕೇಳಿ ನನ್ನ ಹೃದಯ ಚೂರಾಯಿತು. ನಾನು ಅವನಿಗಾಗಿ ಏನೆಲ್ಲ ಮಾಡಿದ್ದೇನೆ ಎಂದು ನೆನಪಿಸಿದೆ. ಅವನು ಗುಣಮುಖನಾಗಲಿ ಎಂದು ನಾನು ಹೇಗೆ ನನ್ನ ಮನೆಯನ್ನು ಮಾರಿದೆ, ನನ್ನ ಒಡವೆಗಳನ್ನು ಮಾರಿದೆ ಎಂಬುದನ್ನು ಹೇಳಿದೆ. ಆದರೆ ಅವನು ನನ್ನ ಮಾತುಗಳನ್ನು ಒಪ್ಪಿಕೊಳ್ಳಲೇ ಇಲ್ಲ ಮತ್ತು ಸಿಟ್ಟಿನಿಂದ ಹೇಳಿದನು, ನಾನು ನಿನಗೆ ಏನನ್ನೂ ಹೇಳಿರಲಿಲ್ಲ. ಇದೆಲ್ಲವನ್ನೂ ನೀನು ನಿನ್ನಿಷ್ಟದಂತೆ ಮಾಡಿದ್ದೀಯಾ. ನನ್ನ ಮೇಲೆ ಯಾವುದೇ ಉಪಕಾರ ಮಾಡಿಲ್ಲ. ಆ ಕ್ಷಣದಲ್ಲಿ ನನ್ನ ಮುಂದೆ ನಿಂತಿರುವ ವ್ಯಕ್ತಿ ನಾನು ಪ್ರೀತಿಸಿದ ಅದೇ ರಾಜ್ ಅಲ್ಲ ಎಂಬುದು ನನಗೆ ಅರ್ಥವಾಯಿತು. ನಂತರ ಅದೇ ಸಂಜೆ ಅವನು ಇನ್ನೊಬ್ಬ ಮಹಿಳೆಯನ್ನು ತನ್ನ ಜೊತೆ ಮನೆಗೆ ಕರೆತಂದನು. ಅವಳು ಬಹಳ ಸುಂದರಿಯಾಗಿದ್ದಳು ಮತ್ತು ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ಅಹಂಕಾರವಿತ್ತು. ರಾಜ್ ನನ್ನ ಮುಂದೆ ವಿಚ್ಛೇದನದ ಪತ್ರಗಳನ್ನು ಎಸೆದನು ಮತ್ತು ಹೇಳಿದನು, ನಾನು ನಿನಗೆ ತಲಾಖ್ ನೀಡಿದ್ದೇನೆ. ಈ ಪತ್ರಗಳ ಮೇಲೆ ಸಹಿ ಮಾಡು ಮತ್ತು ಈ ಮನೆಯಿಂದ ಹೊರಟು ಹೋಗು. ನಾನು ಸ್ತಬ್ಧಳಾಗಿ ನಿಂತಿದ್ದೆ. ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು ಮತ್ತು ಕೈಗಳು ನಡುಗುತ್ತಿದ್ದವು. ನನಗೆ ಏನೂ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನ ಅತ್ತೆ ಮಾವಂದಿರು ಕೂಡ ಅಲ್ಲೇ ನಿಂತಿದ್ದರು, ಎಲ್ಲವನ್ನೂ ನೋಡುತ್ತಿದ್ದರು. ಆದರೆ ಅವರು ಏನನ್ನೂ ಮಾತನಾಡಲಿಲ್ಲ. ಬಹುಶಃ ಅವರು ತಮ್ಮ ಮಗನ ವಿರುದ್ಧ ಹೋಗುವ ಧೈರ್ಯ ಮಾಡಿರಲಿಲ್ಲ. ಮನುಷ್ಯನಿಗೆ ಹಣ ಬಂದ ತಕ್ಷಣ ಅವನು ಎಷ್ಟು ಬದಲಾಗಬಹುದು ಮತ್ತು ಹೇಗೆ ಒಂದು ಕ್ಷಣದಲ್ಲಿ ಎಲ್ಲ ಸಂಬಂಧಗಳು ಕೊನೆಗೊಳ್ಳಬಹುದು ಎಂಬುದು ಅಂದು ನನಗೆ ಮೊದಲ ಬಾರಿಗೆ ಅರ್ಥವಾಯಿತು. ನಾನು ಅಲ್ಲಿ ನಿಂತಿದ್ದೆ, ಆದರೆ ಒಳಗಿನಿಂದ ಪೂರ್ತಿಯಾಗಿ ಸತ್ತು ಹೋಗಿದ್ದೆ. ನನ್ನ ಇಡೀ ಜೀವನವೇ ಹಾಳಾಯಿತು ಮತ್ತು ನನ್ನ ಬಳಿ ಈಗ ಏನೂ ಉಳಿದಿಲ್ಲ ಎಂದು ನನಗನ್ನಿಸಿತು. ಮನೆಯಿಲ್ಲ, ಸಂಬಂಧವಿಲ್ಲ, ಆಧಾರವಿಲ್ಲ, ಕೇವಲ ನನ್ನ ಹೃದಯದ ಆಳದಲ್ಲಿ ಇಳಿದಿದ್ದ ಒಂದು ನೋವು ಮಾತ್ರ ಇತ್ತು. ಅವನು ನನ್ನನ್ನು ಮನೆಯಿಂದ ಹೊರಹಾಕಿದ್ದನು. ನಾನು ಸ್ವಲ್ಪ ಸಾಮಾನುಗಳನ್ನು ತೆಗೆದುಕೊಂಡು ಅಳುತ್ತಾ ನನ್ನ ಅಣ್ಣನ ಮನೆಗೆ ತಲುಪಿದಾಗ ನನ್ನ ಹೃದಯವು ಎದೆಯಿಂದ ಹೊರಗೆ ಬರುವಂತೆ ಜೋರಾಗಿ ಬಡಿಯುತ್ತಿತ್ತು. ಬಾಗಿಲಿನ ಹೊರಗೆ ನಿಂತು ನಾನು ಪದೇ ಪದೇ ಯೋಚಿಸುತ್ತಿದ್ದೆ, ಇದು ನಿಜಕ್ಕೂ ನನ್ನದೇ ಮನೆಯೇ? ಇಲ್ಲಿ ನಾನು ಯಾವಾಗಲೂ ನಗುನಗುತ್ತಾ ಬರುತ್ತಿದ್ದೆ ಮತ್ತು ನನ್ನ ಅಣ್ಣಂದಿರು ನನ್ನನ್ನು ಕಂಡ ತಕ್ಷಣ ಅಪ್ಪಿಕೊಳ್ಳುತ್ತಿದ್ದರು. ಆದರೆ ಇಂದು ಎಲ್ಲವೂ ವಿಭಿನ್ನವಾಗಿ ಕಾಣುತ್ತಿತ್ತು. ಈ ಮನೆಯ ಗೋಡೆಗಳು ಕೂಡ ನನ್ನನ್ನು ಗುರುತಿಸಲು ನಿರಾಕರಿಸುತ್ತಿರುವಂತೆ ಭಾಸವಾಗುತ್ತಿತ್ತು. ನನ್ನ ಅಣ್ಣ ಬಾಗಿಲು ತೆರೆದ ತಕ್ಷಣ ನನ್ನ ಈ ಸ್ಥಿತಿಯನ್ನು ಕಂಡು ಮೊದಲು ಆಶ್ಚರ್ಯಚಕಿತನಾದನು ಮತ್ತು ನಂತರ ಸ್ವಲ್ಪ ಕಠಿಣ ಧ್ವನಿಯಲ್ಲಿ ಕೇಳಿದನು, ನೀನು ಈ ಸಮಯದಲ್ಲಿ ಇಲ್ಲಿ ಏನು ಮಾಡುತ್ತಿದ್ದೀಯಾ ಮತ್ತು ಏಕೆ ಅಳುತ್ತಿದ್ದೀಯಾ? ಅವನ ಧ್ವನಿಯಲ್ಲಿ ಮೊದಲು ಇರುತ್ತಿದ್ದ ಆ ಆತ್ಮೀಯತೆ ಇರಲಿಲ್ಲ. ಇದನ್ನು ಕೇಳಿ ನನ್ನ ಮನಸ್ಸಿಗೆ ಇನ್ನೂ ಹೆಚ್ಚಿನ ನೋವಾಯಿತು. ಆದರೂ ನಾನು ನನ್ನನ್ನು ಸಂಭಾಳಿಸಿಕೊಂಡು ಅಳುತ್ತಾ ರಾಜ್ ಹೇಗೆ ನನ್ನನ್ನು ಬಿಟ್ಟನು, ಹೇಗೆ ಅವನು 2ನೇ ಮದುವೆಯಾಗಿ ನನ್ನನ್ನು ಮನೆಯಿಂದ ಹೊರಹಾಕಿದನು ಎಂಬ ಎಲ್ಲ ವಿಷಯವನ್ನು ತಿಳಿಸಿದೆ. ನನ್ನ ಎಲ್ಲ ಮಾತುಗಳನ್ನು ಕೇಳಿದ ನಂತರವೂ ಅವನ ಮುಖದಲ್ಲಿ ಯಾವುದೇ ಕರುಣೆ ಮೂಡಲಿಲ್ಲ. ಬದಲಾಗಿ ಅವನು ನನ್ನ ಮೇಲೆಯೇ ಗೂಬೆ ಕುರಿಸುತ್ತಾ ಹೇಳಿದನು, ಖಂಡಿತ ಇದರಲ್ಲಿ ನಿನ್ನದೇ ಏನಾದರೂ ತಪ್ಪಿರಬಹುದು. ಇಲ್ಲದಿದ್ದರೆ ಅವನು ಹಾಗೆ ಏಕೆ ಮಾಡುತ್ತಿದ್ದ? ಅವನ ಈ ಮಾತು ನನ್ನ ಹೃದಯಕ್ಕೆ ಬಾಣದಂತೆ ನಾಟಿತು. ಯಾರೋ ನನ್ನ ಎಲ್ಲ ಗಾಯಗಳನ್ನು ಒಟ್ಟಿಗೆ ಕೆರೆದಂತೆ ನನಗೆ ಅನ್ನಿಸಿತು. ನಾನು ಅಲ್ಲೇ ನಿಂತುಬಿಟ್ಟೆ. ಏನು ಹೇಳಬೇಕೆಂದು ನನಗೆ ತಿಳಿಯುತ್ತಿರಲಿಲ್ಲ. ನನ್ನನ್ನು ನಾನು ಹೇಗೆ ಸರಿಯೆಂದು ಸಾಬೀತುಪಡಿಸಲಿ? ಯಾವ ಅಣ್ಣ ಯಾವಾಗಲೂ ನನ್ನ ಪರವಾಗಿದ್ದನೋ ಇಂದು ಅವನೇ ನನ್ನನ್ನು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸುತ್ತಿದ್ದನು. ಇದು ಅವನ ಸ್ವಂತ ಮಾತುಗಳಲ್ಲ, ಬದಲಾಗಿ ಅತ್ತಿಗೆಯ ಮಾತುಗಳು ಅವನ ಮೂಲಕ ನನಗೆ ಕೇಳಿಸುತ್ತಿವೆಯೆಂಬುದು ನನಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಇಷ್ಟರಲ್ಲಿ ಅತ್ತಿಗೆ ಕೂಡ ಹೊರಗೆ ಬಂದರು. ಅವರು ನನ್ನನ್ನು ಮೇಲಿನಿಂದ ಕೆಳಗಿನವರೆಗೆ ಯಾವುದೋ ಹೊರೆಯೆಂಬಂತೆ ನೋಡಿದರು ಮತ್ತು ನಂತರ ಹೇಳಿದರು, ನೀನು ಇಲ್ಲಿಗೆ ಏಕೆ ಬಂದಿದ್ದೀಯಾ? ನಮ್ಮಲ್ಲಿ ಈಗಾಗಲೇ ಅಷ್ಟೊಂದು ಖರ್ಚುಗಳಿವೆ. ನಾವು ಇನ್ನೊಬ್ಬರ ಹೊರೆಯನ್ನು ಹೊರಲು ಸಾಧ್ಯವಿಲ್ಲ. ಅವರ ಈ ಮಾತು ಕೇಳಿದ ತಕ್ಷಣ ನನ್ನ ಕಣ್ಣೀರು ಇನ್ನೂ ವೇಗವಾಗಿ ಸುರಿಯಲಾರಂಭಿಸಿತು. ನಾನು ಕೈಮುಗಿದು ಅವರಿಗೆ ಹೇಳಿದೆ, ನೀವು ಚಿಂತೆ ಮಾಡಬೇಡಿ, ನಾನು ಇಲ್ಲಿ ಕೇವಲ ಇರಲು ಮಾತ್ರ ಬಂದಿದ್ದೇನೆ. ಅಪರಿಚಿತರಾದ ಆತ್ಮೀಯರು. ನಾನು ಎಲ್ಲ ಕೆಲಸಗಳನ್ನೂ ಮಾಡಿಕೊಡುತ್ತೇನೆ.
ನನಗೊಂದು ಮೂಲೆಯನ್ನು ಕೊಡಿ ಸಾಕು. ನನಗೆ ಹೋಗಲು ಬೇರೆ ಯಾವುದೇ ಜಾಗವಿಲ್ಲ. ನಾನು ನಿಜವಾಗಿಯೂ ತುಂಬಾ ಕುಸಿದು ಹೋಗಿದ್ದೇನೆ. ಆ ಸಮಯದಲ್ಲಿ ನನ್ನ ಬಳಿ ಯಾವುದೇ ಆತ್ಮಗೌರವವಾಗಲಿ ಅಥವಾ ಭರವಸೆಯಾಗಲಿ ಉಳಿದಿರಲಿಲ್ಲ. ಕೇವಲ ನನ್ನ ಕಣ್ಣೀರನ್ನು ಸುರಿಸಲು ಒಂದು ಸೂರನ್ನು ಹುಡುಕುತ್ತಿದ್ದೆ. ನನ್ನ ಅಣ್ಣ ಸ್ವಲ್ಪ ಸಮಯ ಯೋಚಿಸಿ ನಂತರ ಹೇಳಿದನು, ಸರಿ, ಒಳಗೆ ಬಾ. ಆದರೆ ಇಲ್ಲಿ ಪುಕ್ಕಟ್ಟೆ ಕೂತು ಉಣ್ಣುವಂತಿಲ್ಲ. ನೀನು ಮನೆಯ ಎಲ್ಲ ಕೆಲಸಗಳನ್ನೂ ಮಾಡಬೇಕಾಗುತ್ತದೆ. ನಾನು ತಕ್ಷಣ ತಲೆಯಾಡಿಸಿದೆ, ಏಕೆಂದರೆ ನನಗೆ ಬೇರೆ ದಾರಿಯೇ ಇರಲಿಲ್ಲ. ಅಂದಿನಿಂದ ನನ್ನ ಜೀವನ ಪೂರ್ತಿಯಾಗಿ ಬದಲಾಗಿ ಹೋಯಿತು. ಮರುದಿನವೇ ನಾನು ಬೆಳಿಗ್ಗೆ ಎಲ್ಲರಿಗಿಂತ ಮೊದಲು ಏಳುತ್ತಿದ್ದೆ. ಇಡೀ ಮನೆ ನಿದ್ರಿಸುತ್ತಿರುವಾಗ ನಾನು ಮೌನವಾಗಿ ಎದ್ದು ಅಡುಗೆ ಮನೆಗೆ ಹೋಗುತ್ತಿದ್ದೆ. ಚಹಾ ಮಾಡುತ್ತಿದ್ದೆ, ಉಪಹಾರ ತಯಾರಿಸುತ್ತಿದ್ದೆ. ನಂತರ ಇಡೀ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದೆ. ಕಸ ಹೊಡೆಯುವುದು, ನೆಲ ಒರೆಸುವುದು, ಪಾತ್ರೆ ತೊಳೆಯುವುದು, ಬಟ್ಟೆ ಒಗೆಯುವುದು ಎಲ್ಲವನ್ನೂ ನಾನೊಬ್ಬಳೇ ಮಾಡುತ್ತಿದ್ದೆ. ಮಧ್ಯಾಹ್ನ ಅಡುಗೆ ಮಾಡಿ ಎಲ್ಲರಿಗೂ ಉಣಬಡಿಸಿ ಕೊನೆಯಲ್ಲಿ ನಾನು ಊಟ ಮಾಡುತ್ತಿದ್ದೆ. ನಾನು ಈ ಮನೆಯ ಮಗಳಾಗಿರದೆ ಯಾವುದೋ ಕೆಲಸದವಳಂತೆ ಆಗಿಬಿಟ್ಟಿದ್ದೆ. ಮೊದಲು ಯಾವ ಅಣ್ಣಂದಿರು ನನಗಾಗಿ ವಸ್ತುಗಳನ್ನು ತರುತ್ತಿದ್ದರೋ ಈಗ ಅವರೇ ನನ್ನ ಕೆಲಸದ ಬಗ್ಗೆ ತಪ್ಪುಗಳನ್ನು ಹುಡುಕಿ ಗದರಿಸುತ್ತಿದ್ದರು. ಒಂದು ವೇಳೆ ಕೆಲಸದಲ್ಲಿ ಏನಾದರೂ ಸ್ವಲ್ಪ ತಪ್ಪಾದರೂ ಅತ್ತಿಗೆ ನನಗೆ ಚುಚ್ಚುಮಾತುಗಳನ್ನು ಆಡುತ್ತಿದ್ದರು. ಊಟ ಮಾಡುತ್ತೀಯಲ್ಲ, ಕೆಲಸವನ್ನೂ ಸರಿಯಾಗಿ ಮಾಡು ಎನ್ನುತ್ತಿದ್ದರು. ಅವರ ಪ್ರತಿಯೊಂದು ಮಾತು ನನ್ನ ಹೃದಯಕ್ಕೆ ನೋವುಂಟು ಮಾಡುತ್ತಿತ್ತು. ಆದರೆ ನಾನು ಮೌನವಾಗಿದ್ದೆ, ಏಕೆಂದರೆ ನಾನು ಏನಾದರೂ ಮಾತನಾಡಿದರೆ ಈ ಆಶ್ರಯ ಕೂಡ ನನ್ನಿಂದ ಕಿತ್ತು ಹೋಗಬಹುದು ಎಂಬುದು ನನಗೆ ತಿಳಿದಿತ್ತು. ರಾತ್ರಿ ಎಲ್ಲರೂ ನಿದ್ರಿಸಿದ ನಂತರ ನಾನು ನನ್ನ ಮೂಲೆಯಲ್ಲಿ ಕುಳಿತು ಮೌನವಾಗಿ ಅಳುತ್ತಿದ್ದೆ. ನನಗೆ ನನ್ನ ಹಳೆಯ ದಿನಗಳು ನೆನಪಾಗುತ್ತಿದ್ದವು. ನಾನು ಈ ಮನೆಯ ಮುದ್ದಿನ ಮಗಳಾಗಿದ್ದಾಗ, ಅಪ್ಪ ನನ್ನನ್ನು ಪ್ರೀತಿಯಿಂದ ಕರೆಯುತ್ತಿದ್ದಾಗ, ಅಣ್ಣಂದಿರು ನನಗಾಗಿ ಹೋರಾಡುತ್ತಿದ್ದಾಗ. ಆದರೆ ಈಗ ಎಲ್ಲವೂ ಬದಲಾಗಿತ್ತು. ಕೆಲವೊಮ್ಮೆ ನಾನು ಯೋಚಿಸುತ್ತಿದ್ದೆ, ನಿಜವಾಗಿಯೂ ಇದು ನನ್ನದೇ ತಪ್ಪೇ? ನಾನು ಏನಾದರೂ ತಪ್ಪು ಮಾಡಿದ್ದೇನೆಯೇ? ಆದರೆ ಆಗ ನನಗೆ ನಾನು ಮಾಡಿದ ತ್ಯಾಗಗಳು ನೆನಪಾಗುತ್ತಿದ್ದವು. ನಾನು ನನ್ನ ಪತಿಗಾಗಿ ನನ್ನ ಮನೆಯನ್ನು ಮಾರಿದೆ, ನನ್ನ ಒಡವೆಗಳನ್ನು ಮಾರಿದೆ. ನನ್ನ ಪ್ರತಿಯೊಂದು ಸಂತೋಷವನ್ನು ಬಲಿಕೊಟ್ಟೆ ಮತ್ತು ಬದಲಾಗಿ ನನಗೆ ಸಿಕ್ಕಿದ್ದೇನು? ಕೇವಲ ವಂಚನೆ ಮತ್ತು ಒಂಟಿತನ. ಆದರೂ ನಾನು ಸೋಲೊಪ್ಪಿಕೊಳ್ಳಲು ಬಯಸಲಿಲ್ಲ. ನಾನು ನನ್ನ ಕಣ್ಣೀರು ಒರೆಸಿಕೊಂಡು ನನ್ನೊಳಗೆ ಹೇಳಿಕೊಂಡೆ, ಏನೇ ಆದರೂ ನಾನು ನನ್ನನ್ನು ಸಂಭಾಳಿಸಿಕೊಳ್ಳುತ್ತೇನೆ. ನಾನು ಯಾವಾಗಲೂ ಈ ಸ್ಥಿತಿಯಲ್ಲೇ ಇರುವುದಿಲ್ಲ. ನಿಧಾನವಾಗಿ ನಾನು ನನ್ನೊಳಗೆ ಒಂದು ಹೊಸ ಶಕ್ತಿಯನ್ನು ಅನುಭವಿಸಲು ಪ್ರಾರಂಭಿಸಿದೆ. ನಾನು ಈಗ ಕೆಲಸವನ್ನಂತೂ ಮಾಡುತ್ತಿದ್ದೆ, ಆದರೆ ಅದರ ಜೊತೆಗೆ ನನಗೆ ಏನಾದರೂ ಮಾಡಬೇಕು, ನನ್ನ ಜೀವನ ಬದಲಿಸಬೇಕು ಎಂದು ಯೋಚಿಸುತ್ತಿದ್ದೆ. ನಾನು ಇನ್ನು ಮುಂದೆ ಕೇವಲ ಇತರರ ಮೇಲೆ ಅವಲಂಬಿತವಾಗಿರಲು ಬಯಸಲಿಲ್ಲ. ನಾನು ಒಂದು ದಿನ ನನ್ನ ಕಾಲ ಮೇಲೆ ನಾನು ನಿಲ್ಲುವಂತಾಗಬೇಕು ಮತ್ತು ಯಾರ ಮುಂದೆಯೂ ಕೈ ಚಾಚಬಾರದು ಎಂದು ಬಯಸಿದ್ದೆ. ಆ ಸಮಯದಲ್ಲಿ ನಾನು ನನ್ನ ಅಣ್ಣನ ಮನೆಯಲ್ಲಿ ಕೆಲಸದವಳಂತೆ ಬದುಕುತ್ತಿದ್ದರೂ ನನ್ನೊಳಗೆ ಒಂದು ಹೊಸ ಭರವಸೆ ಹುಟ್ಟಿತ್ತು. ಅಂತಹ ಭರವಸೆ, ಅದು ನನಗೆ ಪ್ರತಿದಿನ ಮುನ್ನಡೆಯಲು ಧೈರ್ಯ ನೀಡುತ್ತಿತ್ತು. ಈ ಕಾಲವು ಕಳೆದು ಹೋಗುತ್ತದೆ ಮತ್ತು ಒಂದು ದಿನ ನನ್ನ ಜೀವನ ಮತ್ತೆ ಬದಲಾಗುತ್ತದೆ ಎಂದು ನನಗೆ ತಿಳಿದಿತ್ತು. ಆದರೆ ಈ ಬಾರಿ ಅದನ್ನು ನಾನೇ ಬದಲಿಸುತ್ತೇನೆ ಮತ್ತು ಯಾರನ್ನೂ ನಂಬುವುದಿಲ್ಲ. ಅತ್ತಿಗೆಯ ಚುಚ್ಚುಮಾತುಗಳು ದಿನದಿಂದ ದಿನಕ್ಕೆ ಎಷ್ಟು ಹೆಚ್ಚಾಗುತ್ತಿದ್ದವು ಎಂದರೆ, ಆ ಮನೆಯಲ್ಲಿರುವುದು ನನಗೆ ಪ್ರತಿದಿನ ಒಂದು ಹೊಸ ಶಿಕ್ಷೆಯಂತೆ ಭಾಸವಾಗುತ್ತಿತ್ತು. ನಾನು ಬೆಳಿಗ್ಗೆ ಕಣ್ಣು ತೆರೆದ ತಕ್ಷಣ ಕೆಲಸಕ್ಕೆ ಅಂಟಿಕೊಳ್ಳುತ್ತಿದ್ದೆ ಮತ್ತು ರಾತ್ರಿಯವರೆಗೆ ವಿಶ್ರಮಿಸದೆ ಕೆಲಸ ಮಾಡುತ್ತಲೇ ಇರುತ್ತಿದ್ದೆ. ಆದರೂ ನನಗೆ ಎಂದಿಗೂ ನೆಮ್ಮದಿ ಸಿಗುತ್ತಿರಲಿಲ್ಲ. ಅತ್ತಿಗೆ ಪ್ರತಿ ಸಣ್ಣ ವಿಷಯಕ್ಕೂ ನನಗೆ ಏನಾದರೊಂದು ಹೇಳುತ್ತಲೇ ಇದ್ದರು. ಕೆಲವೊಮ್ಮೆ ನಾನು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಎನ್ನುತ್ತಿದ್ದರು. ಇನ್ನು ಕೆಲವೊಮ್ಮೆ ನಾನು ಅವರ ತಲೆಯ ಮೇಲೆ ಹೊರೆಯಾಗಿ ಕುಳಿತಿದ್ದೇನೆ ಎನ್ನುತ್ತಿದ್ದರು ಮತ್ತು ಕೆಲವೊಮ್ಮೆ ನನ್ನ ಚಾರಿತ್ರ್ಯದ ಬಗ್ಗೆ ಬೆರಳು ತೋರಿಸಿ ಮಾತನಾಡುತ್ತಿದ್ದರು. ನಾನು ಎಲ್ಲವನ್ನೂ ಮೌನವಾಗಿ ಸಹಿಸುತ್ತಿದ್ದೆ, ಏಕೆಂದರೆ ನನಗೆ ಬೇರೆ ದಾರಿಯೇ ಇರಲಿಲ್ಲ. ನನ್ನವರು ಎಂಬುವವರು ಯಾರೂ ಇರಲಿಲ್ಲ, ಆಧಾರವೂ ಇರಲಿಲ್ಲ ಮತ್ತು ಎಲ್ಲಿಗೆ ಹೋಗಬೇಕೆಂಬ ಜಾಗವೂ ಇರಲಿಲ್ಲ. ನಾನು ಕೇವಲ ನನ್ನ ಕಣ್ಣೀರನ್ನು ನುಂಗಿಕೊಂಡು ದಿನಗಳನ್ನು ಕಳೆಯುತ್ತಿದ್ದೆ. ಒಂದು ರಾತ್ರಿ ನನಗೆ ಬಾಯಾರಿಕೆಯಾಯಿತು. ಆ ಕಾರಣದಿಂದ ನಾನು ಎದ್ದು ಮೆಲ್ಲನೆ ಅಡುಗೆಮನೆಯ ಕಡೆಗೆ ಹೋಗುತ್ತಿದ್ದೆ. ಆಗ ನನಗೆ ಕೋಣೆಯಿಂದ ಅತ್ತಿಗೆಯ ಧ್ವನಿ ಕೇಳಿಸಿತು. ಅವರು ನನ್ನ ಅಣ್ಣನ ಜೊತೆ ಮಾತನಾಡುತ್ತಿದ್ದರು. ಕೊನೆಗೆ ಎಲ್ಲಿಯವರೆಗೆ ನಾವು ಈ ಹೊರೆಯನ್ನು ಹೊತ್ತುಕೊಳ್ಳಬೇಕು? ನೀನು ಇವಳನ್ನು ಎಲ್ಲಿಯವರೆಗೆ ಇಲ್ಲಿ ಇರಿಸಿಕೊಳ್ಳುತ್ತೀಯಾ? ಇವಳಿಗಾಗಿ ಏನಾದರೂ ವ್ಯವಸ್ಥೆ ಏಕೆ ಮಾಡುವುದಿಲ್ಲ? ಇವಳು ಇಲ್ಲಿ ಇರುವುದರಿಂದ ನಮ್ಮ ಹೆಸರು ಹಾಳಾಗುತ್ತಿದೆ. ಇವಳು ತನ್ನ ಗಂಡನ ಮನೆಯಲ್ಲಿ ಏನು ಮಾಡಿದ್ದಾಳೋ ಯಾರಿಗೆ ಗೊತ್ತು? ಅದಕ್ಕೆ ಇವಳ ಗಂಡ ಇವಳನ್ನು ಬಿಟ್ಟು ಹೋದನು. ಅಷ್ಟು ಒಳ್ಳೆಯ ಮನುಷ್ಯ ಅವನು ಸುಮ್ಮನೆ ಇವಳನ್ನು ಬಿಟ್ಟು ಬಿಡುತ್ತಾನೆಯೇ? ನನ್ನ ಅಣ್ಣ ಕೂಡ ಅವರ ಮಾತನ್ನು ನಂಬಿ
ನೀನು ಚಿಂತೆ ಮಾಡಬೇಡ, ನಾನು ಬೇಗನೆ ಇವಳಿಗಾಗಿ ಏನಾದರೂ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ನನ್ನ ಕಾಲ ಕೆಳಗಿನ ನೆಲವೇ ಕುಸಿದಂತಾಯಿತು. ಯಾರೂ ನನ್ನ ಹೃದಯವನ್ನು ಹಿಂಡಿದಂತೆ ನೋವಾಗುತ್ತಿತ್ತು. ನಾನು ಅಲ್ಲೇ ಸ್ತಬ್ಧವಾಗಿ ನಿಂತುಬಿಟ್ಟೆ ಮತ್ತು ನನ್ನ ಕಣ್ಣಿನಿಂದ ಕಣ್ಣೀರು ತಾನಾಗಿಯೇ ಹರಿಯತೊಡಗಿತು. ನನ್ನ ಸ್ವಂತ ಅಣ್ಣನೇ ನನ್ನ ಬಗ್ಗೆ ಇಂತಹ ಮಾತುಗಳನ್ನು ಆಡುತ್ತಿದ್ದಾನೆ ಎಂಬುದು ನನಗೆ ನಂಬಲು ಅಸಾಧ್ಯವಾಗಿತ್ತು. ಯಾವ ಅಣ್ಣ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದನೋ ಅವನೇ ಇಂದು ನನ್ನನ್ನು ಹೊರೆ ಎಂದು ಭಾವಿಸಿದ್ದನು. ನಾನು ಬಹಳ ಹೊತ್ತು ಅಲ್ಲೇ ನಿಂತಿದ್ದೆ. ನಂತರ ಮೆಲ್ಲನೆ ನೀರು ಕುಡಿದು ವಾಪಸ್ ನನ್ನ ಕೋಣೆಗೆ ಬಂದು ಮಲಗಿಕೊಂಡೆ. ಆದರೆ ಅಂದು ರಾತ್ರಿ ನನ್ನ ಕಣ್ಣಿಗೆ ನಿದ್ದೆಯೇ ಬರಲಿಲ್ಲ. ಸಂಚು ಮತ್ತು ಅನಾಥಸ್ಥಿತಿ. ನಾನು ಕೇವಲ ಚಾವಣಿಯನ್ನೇ ನೋಡುತ್ತಾ ಕುಳಿತಿದ್ದೆ ಮತ್ತು ನನ್ನ ಜೀವನದಲ್ಲಿ ಅಂತಹದ್ದೇನಾಯಿತು, ಇಂದು ನಾನು ಈ ಸ್ಥಿತಿಗೆ ಬಂದಿದ್ದೇನೆ ಎಂದು ಯೋಚಿಸುತ್ತಿದ್ದೆ. ಮರುದಿನದಿಂದ ಅತ್ತಿಗೆಯ ನಡವಳಿಕೆ ಇನ್ನೂ ಹೆಚ್ಚು ಬದಲಾಯಿತು. ಅವಳು ಈಗ ಬಹಿರಂಗವಾಗಿ ನನಗೆ ಚುಚ್ಚುಮಾತುಗಳನ್ನು ಆಡಲಾರಂಭಿಸಿದಳು. ನಾನು ತಾನಾಗಿಯೇ ಈ ಮನೆಯನ್ನು ಬಿಟ್ಟು ಹೋಗಲಿ ಎಂದು ಅವಳು ಬಯಸುತ್ತಿದ್ದಳು. ಆದರೆ ನಾನು ಎಲ್ಲಿಗೆ ಹೋಗಲಿ? ನನ್ನ ಬಳಿ ಯಾವುದೇ ಜಾಗವಿರಲಿಲ್ಲ. ಒಂದು ದಿನ ರಾತ್ರಿ ನನ್ನ ಅಣ್ಣ ತನ್ನ ಕೆಲಸ ಮುಗಿಸಿ ಬರಲು ಬಹಳ ತಡವಾಯಿತು. ಮನೆಯಲ್ಲಿ ನಿಶ್ಶಬ್ದವಿತ್ತು. ನಾನು ನನ್ನ ಕೋಣೆಯಲ್ಲಿ ಮಲಗಿದ್ದೆ. ಆಗ ಹಠಾತ್ತಾಗಿ ನನ್ನ ಕೋಣೆಯ ಬಾಗಿಲು ಮೆಲ್ಲನೆ ತೆರೆಯಿತು. ನಾನು ಗಾಬರಿಯಿಂದ ಎದ್ದು ಕುಳಿತೆ ಮತ್ತು ಒಬ್ಬ ಅಪರಿಚಿತ ವ್ಯಕ್ತಿ ನನ್ನ ಕೋಣೆಯೊಳಗೆ ನಿಂತಿರುವುದನ್ನು ಕಂಡೆ. ಅವನನ್ನು ನೋಡಿ ನಾನು ಹೆದರಿಬಿಟ್ಟೆ. ನನ್ನ ಹೃದಯ ಜೋರಾಗಿ ಬಡಿಯಲಾರಂಭಿಸಿತು. ನಾನು ಅವನನ್ನು ಹಿಂದೆಂದೂ ನೋಡಿರಲಿಲ್ಲ ಅಥವಾ ಅವನು ನನಗೆ ಗೊತ್ತಿರಲಿಲ್ಲ. ನಾನು ಏನನ್ನಾದರೂ ಅರ್ಥಮಾಡಿಕೊಳ್ಳುವ ಮೊದಲೇ ಅಣ್ಣ ಮತ್ತು ಅತ್ತಿಗೆ ಕೂಡ ಕೋಣೆಯೊಳಗೆ ಬಂದರು. ಅತ್ತಿಗೆ ಬಂದ ಕೂಡಲೇ ಜೋರಾಗಿ ಕಿರುಚಲು ಪ್ರಾರಂಭಿಸಿದರು ಮತ್ತು ನೋಡು ನಿನ್ನ ತಂಗಿಯ ಕೆಲಸವನ್ನು, ಇವಳ ಕೃತ್ಯ ನೋಡು. ನೀನು ಇವಳನ್ನು ಎಷ್ಟು ಮುಗ್ಧೆ ಎಂದು ಭಾವಿಸಿದ್ದೆ. ಆದರೆ ನೋಡು, ಇವಳು ರಾತ್ರಿಯಲ್ಲಿ ಅಪರಿಚಿತ ಪುರುಷರನ್ನು ತನ್ನ ಕೋಣೆಗೆ ಕರೆಸಿಕೊಳ್ಳುತ್ತಿದ್ದಾಳೆ. ನಮ್ಮ ಗೌರವವನ್ನು ಮಣ್ಣುಪಾಲು ಮಾಡಿದಳು ಇವಳು ಎಂದರು. ಅವರ ಮಾತುಗಳು ನನ್ನ ಕಿವಿಗೆ ಸುತ್ತಿಗೆಯಿಂದ ಹೊಡೆದಂತೆ ಭಾಸವಾಗುತ್ತಿತ್ತು. ನಾನು ಅಳುತ್ತಾ, ನಾನು ಈ ವ್ಯಕ್ತಿಯನ್ನು ಅರಿಯೆ. ಇವನು ಯಾರು, ಎಲ್ಲಿಂದ ಬಂದನೆಂದು ನನಗೆ ತಿಳಿಯದು ಎಂದು ಪದೇ ಪದೇ ಹೇಳುತ್ತಿದ್ದೆ. ಆದರೆ ನನ್ನ ಮಾತನ್ನು ಕೇಳಲು ಯಾರೂ ಸಿದ್ಧವಿರಲಿಲ್ಲ. ಅಣ್ಣನ ಕೋಪ ತುತ್ತತುದಿಗೆ ಏರಿತ್ತು. ಅವರು ಆ ವ್ಯಕ್ತಿಯ ಕಾಲರ್ ಹಿಡಿದು, ಯಾರು ನೀನು? ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದರು. ಆ ವ್ಯಕ್ತಿ ನನ್ನ ಕಡೆ ನೋಡಿ, ಇವಳೇ ನನ್ನನ್ನು ಇಲ್ಲಿಗೆ ಕರೆಸಿದ್ದಾಳೆ ಎಂದನು. ಇದನ್ನು ಕೇಳಿ ಅಣ್ಣನ ಕೋಪ ಇನ್ನಷ್ಟು ಹೊತ್ತಿ ಉರಿಯಿತು. ಅವರು ಅವನನ್ನು ಹೊಡೆದು ಮನೆಯಿಂದ ಹೊರಹಾಕಿದರು. ಇದು ಒಂದು ಪಿತೂರಿ ಎಂಬುದು ನನಗೆ ಅರ್ಥವಾಯಿತು. ಇದು ಅತ್ತಿಗೆಯ ತಂತ್ರವಾಗಿತ್ತು. ಹಣ ಕೊಟ್ಟು ಆ ವ್ಯಕ್ತಿಯನ್ನು ಇಲ್ಲಿಗೆ ಕರೆಸಿದ್ದರು. ಇದರಿಂದ ನನ್ನನ್ನು ಕೆಟ್ಟವಳೆಂದು ಸಾಬೀತುಪಡಿಸಿ ಮನೆಯಿಂದ ಹೊರಹಾಕಬಹುದು ಎಂಬುದು ಅವರ ಉದ್ದೇಶವಾಗಿತ್ತು. ನಾನು ಅಳುತ್ತಲೇ ಇದ್ದೆ, ಗೋಗರೆಯುತ್ತಿದ್ದೆ. ಆದರೆ ಯಾರೂ ನನ್ನ ಮಾತನ್ನು ಕೇಳಲಿಲ್ಲ. ಅತ್ತಿಗೆ ಅಣ್ಣನಿಗೆ ಸ್ಪಷ್ಟವಾಗಿ ಹೇಳಿದರು, ಇಂದು ಈ ಹುಡುಗಿ ಈ ಮನೆಯಲ್ಲಿ ಇದ್ದರೆ ನಾನು ಈ ಮನೆಯಲ್ಲಿ ಇರುವುದಿಲ್ಲ. ಈಗ ನೀನೇ ನಿರ್ಧಾರ ಮಾಡು. ಅಣ್ಣ ಒಂದು ಕ್ಷಣವೂ ಯೋಚಿಸದೆ ನನ್ನನ್ನು ಹಿಡಿದು ಬಾಗಿಲಿನವರೆಗೆ ಎಳೆದೊಯ್ದು ಹೊರಗೆ ತಳ್ಳಿದರು. ಆ ಸಮಯದಲ್ಲಿ ರಾತ್ರಿಯ ಮೌನವಿತ್ತು. ಆಕಾಶದಿಂದ ಜೋರಾಗಿ ಮಳೆ ಸುರಿಯುತ್ತಿತ್ತು. ಮಿಂಚು ಗುಡುಗುತ್ತಿತ್ತು ಮತ್ತು ನಾನು ಆ ಬಾಗಿಲಿನ ಹೊರಗೆ ನಿಂತಿದ್ದೆ. ಎಲ್ಲಿಗೆ ನಾನು ಒಂದು ಕಾಲದಲ್ಲಿ ನಗುತ್ತಾ ಬರುತ್ತಿದ್ದೆನೋ, ಇಂದು ಅದೇ ಮನೆಯಿಂದ ನನ್ನನ್ನು ಈ ರೀತಿ ಹೊರಹಾಕಲಾಗಿತ್ತು. ಅಣ್ಣ ನನ್ನ ಮುಖದ ಮೇಲೆ ಬಾಗಿಲು ಮುಚ್ಚಿದರು ಮತ್ತು ಇಂದಿನಿಂದ ನನಗೆ ನಿನ್ನ ಮುಖ ತೋರಿಸಬೇಡ ಎಂದರು. ನಾನು ಆ ಮುಚ್ಚಿದ ಬಾಗಿಲನ್ನೇ ನೋಡುತ್ತಾ ನಿಂತುಬಿಟ್ಟೆ. ನನ್ನ ಕಣ್ಣೀರು ಮಳೆಯ ನೀರಿನಲ್ಲಿ ಕರಗಿ ಹೋಗಿತ್ತು. ಎಲ್ಲಿಗೆ ಹೋಗಲಿ, ಯಾರ ಸಹಾಯ ಕೇಳಲಿ ಎಂದು ನನಗೆ ತಿಳಿಯುತ್ತಿರಲಿಲ್ಲ. ನಾನು ಸಂಪೂರ್ಣವಾಗಿ ಒಂಟಿಯಾಗಿದ್ದೆ. ಆ ಕತ್ತಲೆ ರಾತ್ರಿಯಲ್ಲಿ ಮಳೆಯಲ್ಲಿ ನೆನೆಯುತ್ತಾ ನಾನು ರಸ್ತೆಯಲ್ಲಿ ನಡೆಯತೊಡಗಿದೆ. ನನ್ನ ಗುರಿ ಏನೆಂದು ತಿಳಿಯದೆಯೇ ಹೊರಟೆ. ಈ ಪ್ರಪಂಚದಲ್ಲಿ ನನ್ನವರು ಯಾರೂ ಇಲ್ಲ ಎಂಬುದು ಮಾತ್ರ ನನಗೆ ತಿಳಿದಿತ್ತು. ಅಂದು ರಾತ್ರಿ ನಾನು ರಸ್ತೆಯಲ್ಲಿ ಯಾವುದೇ ಗುರಿಯಿಲ್ಲದೆ ಕೇವಲ ನಡೆಯುತ್ತಲೇ ಹೋಗುತ್ತಿದ್ದೆ. ನನ್ನ ಹೆಜ್ಜೆಗಳು ಮುಂದೆ ಹೋಗುತ್ತಿದ್ದವು, ಆದರೆ ನನ್ನೊಳಗೆ ಎಲ್ಲವೂ ನಿಂತು ಹೋದಂತೆ ಭಾಸವಾಗುತ್ತಿತ್ತು. ನನ್ನ ಮೆದುಳಿನಲ್ಲಿ ಸಾವಿರಾರು ಪ್ರಶ್ನೆಗಳು ಸುತ್ತುತ್ತಿದ್ದವು, ಆದರೆ ಯಾವುದಕ್ಕೂ ನನ್ನ ಬಳಿ ಉತ್ತರವಿರಲಿಲ್ಲ. ಮಳೆ ಬಹಳ ಜೋರಾಗಿ ಸುರಿಯುತ್ತಿತ್ತು. ತಣ್ಣನೆಯ ಗಾಳಿ ನನ್ನ ದೇಹವನ್ನು ಸೀಳುತ್ತಾ ಹೋಗುತ್ತಿತ್ತು. ನನ್ನ ಬಟ್ಟೆಗಳೆಲ್ಲ ಪೂರ್ತಿಯಾಗಿ ನೆನೆದು ಹೋಗಿದ್ದವು ಮತ್ತು ಕೂದಲು ಮುಖಕ್ಕೆ ಅಂಟಿಕೊಂಡಿತ್ತು. ನಾನು ನನ್ನನ್ನು ಸಂಭಾಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ, ಆದರೆ ಒಳಗಿನಿಂದ ನಾನು ಪೂರ್ತಿಯಾಗಿ ಕುಸಿದು ಹೋಗಿದ್ದೆ. ಎಲ್ಲಿಗೆ ಹೋಗಬೇಕು, ಯಾರ ಬಳಿ ಹೋಗಬೇಕು ಎಂದು ನನಗೆ ತಿಳಿಯುತ್ತಿರಲಿಲ್ಲ. ನನ್ನವರೇ ನನ್ನನ್ನು ಬಿಟ್ಟು ಹೋಗಿದ್ದರು ಮತ್ತು ಈಗ ಈ ಪ್ರಪಂಚದಲ್ಲಿ ನನ್ನವರು ಯಾರೂ ಇರಲಿಲ್ಲ.
ನಡೆಯುತ್ತಾ ನಾನು ಯೋಚಿಸುತ್ತಿದ್ದೆ, ಬಹುಶಃ ನನ್ನ ಜೀವನಕ್ಕೆ ಇನ್ನು ಯಾವುದೇ ಅರ್ಥವಿಲ್ಲ ಎಂದು. ಆಗ ಹಠಾತ್ತಾಗಿ ನನ್ನ ಮುಂದೆ ತೀವ್ರವಾದ ಬೆಳಕು ಬಂದಿತು ಮತ್ತು ನಾನು ಏನನ್ನಾದರೂ ಅರ್ಥಮಾಡಿಕೊಳ್ಳುವ ಮೊದಲೇ ಒಂದು ಕಾರು ನನ್ನ ಬಹಳ ಹತ್ತಿರ ಬಂದು ನಿಂತಿತು. ಸ್ವಲ್ಪ ಪೆಟ್ಟಾಗಿ ನಾನು ರಸ್ತೆಯ ಮೇಲೆ ಬಿದ್ದೆ. ನನ್ನ ಕೈಗಳಿಗೆ ಸ್ವಲ್ಪ ಗಾಯವಾಗಿತ್ತು ಮತ್ತು ತಲೆ ಸ್ವಲ್ಪ ಸುತ್ತುತ್ತಿತ್ತು. ನಾನು ಏಳಲು ಪ್ರಯತ್ನಿಸುತ್ತಿದ್ದೆ. ಆಗ ಕಾರಿನ ಬಾಗಿಲು ತೆರೆಯಿತು ಮತ್ತು ಒಬ್ಬ ವ್ಯಕ್ತಿ ಬೇಗನೆ ಹೊರಗೆ ಬಂದನು. ಅವನು ನನ್ನ ಬಳಿ ಬಂದು ನನಗೆ ಆಧಾರ ನೀಡಿ ಎಬ್ಬಿಸತೊಡಗಿದನು. ಅವನ ಧ್ವನಿಯಲ್ಲಿ ಗಾಬರಿಯಿತ್ತು, ಆದರೆ ಅವನ ಮುಖದಲ್ಲಿ ಕಾಳಜಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನು ನನ್ನನ್ನು ಕೇಳಿದನು, ನೀವು ಚೆನ್ನಾಗಿದ್ದೀರಾ? ನೀವು ಇಷ್ಟು ರಾತ್ರಿಯಲ್ಲಿ ಈ ಸ್ಥಿತಿಯಲ್ಲಿ ಇಲ್ಲಿ ಏನು ಮಾಡುತ್ತಿದ್ದೀರಾ? ನಾನು ಅವನನ್ನೇ ನೋಡುತ್ತಿದ್ದೆ, ಆದರೆ ಅವನ ಪ್ರಶ್ನೆಗಳಿಗೆ ನನ್ನ ಬಳಿ ಯಾವುದೇ ಉತ್ತರವಿರಲಿಲ್ಲ. ನನ್ನ ಕಣ್ಣುಗಳಿಂದ ಕಣ್ಣೀರು ತಾನಾಗಿಯೇ ಹರಿಯತೊಡಗಿತು. ನಾನು ಬಹಳ ಕಷ್ಟಪಟ್ಟು ನನಗೆ ಯಾವುದೇ ಮನೆಯಿಲ್ಲ ಎಂದು ಹೇಳಿದೆ. ಇದನ್ನು ಕೇಳಿ ಅವನು ಕೆಲವು ಕ್ಷಣಗಳ ಕಾಲ ಮೌನವಾದನು. ಏನು ಹೇಳಬೇಕೆಂದು ಅವನಿಗೆ ತಿಳಿಯದಂತೆ ಕಾಣುತ್ತಿತ್ತು. ನಂತರ ಅವನು ಬಹಳ ಮೃದುವಾಗಿ ಹೇಳಿದನು, ನೋಡಿ, ಮಳೆ ಬಹಳ ಜೋರಾಗಿದೆ. ನೀವು ಇಲ್ಲಿ ಹೀಗೆ ಇರಲು ಸಾಧ್ಯವಿಲ್ಲ. ನೀವು ಕಾರಿನಲ್ಲಿ ಕುಳಿತುಕೊಳ್ಳಿ. ನಾನು ನಿಮ್ಮನ್ನು ಒಂದು ಸುರಕ್ಷಿತ ಜಾಗಕ್ಕೆ ಕರೆದೊಯ್ಯುತ್ತೇನೆ. ಅವನ ಮಾತುಗಳಲ್ಲಿ ಯಾವುದೇ ಅನುಮಾನವಿರಲಿಲ್ಲ, ಯಾವುದೇ ತಪ್ಪು ಉದ್ದೇಶವಿರಲಿಲ್ಲ. ಕೇವಲ ಮನುಷ್ಯತ್ವವಿತ್ತು. ಅದು ಈ ಕಾಲದಲ್ಲಿ ಬಹಳ ಅಪರೂಪವಾಗಿ ಕಾಣಸಿಗುತ್ತದೆ. ನನಗೆ ಬೇರೆ ದಾರಿಯಿರಲಿಲ್ಲ. ಹಾಗಾಗಿ ನಾನು ಮೆಲ್ಲನೆ ಎದ್ದು ಅವನ ಕಾರಿನಲ್ಲಿ ಕುಳಿತುಕೊಂಡೆ. ಕಾರಿನ ಒಳಗಿದ್ದ ಹದವಾದ ಉಷ್ಣತೆ ನನಗೆ ಸ್ವಲ್ಪ ನೆಮ್ಮದಿ ನೀಡಿತು. ನನ್ನ ನೆನೆದ ಕೈಗಳು ನಡುಗುತ್ತಿದ್ದವು ಮತ್ತು ನಾನು ಸಂಕೋಚದಿಂದ ಕುಳಿತಿದ್ದೆ. ಹೊಸ ಆಶ್ರಯ ಮತ್ತು ಮಮತೆಯ ಅಪ್ಪುಗೆ. ಅವನು ಹಾದಿಯುದ್ದಕ್ಕೂ ನನ್ನೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಲೇ ಇದ್ದನು. ಅವನ ಹೆಸರು ದೀಪಕ್ ಎಂದು ಮತ್ತು ಅವನು ಇಲ್ಲಿಯೇ ಹತ್ತಿರದಲ್ಲಿ ವಾಸಿಸುತ್ತಿರುವುದಾಗಿ ಹಾಗೂ ಆಫೀಸ್ನಿಂದ ಹಿಂದಿರುಗುತ್ತಿದ್ದನೆಂದು ತಿಳಿಸಿದನು. ನಾನು ಎಲ್ಲಿಂದ ಬರುತ್ತಿದ್ದೇನೆ, ಏನಾಯಿತು ಎಂದು ಅವನು ನನ್ನನ್ನು ಕೇಳಿದನು. ಆದರೆ ನಾನು ಏನೂ ಮಾತನಾಡಲಿಲ್ಲ. ನನ್ನೊಳಗೆ ಎಷ್ಟು ನೋವಿತ್ತೆಂದರೆ ಅದನ್ನು ಶಬ್ದಗಳಲ್ಲಿ ವಿವರಿಸಲು ನನಗಾಗುತ್ತಿರಲಿಲ್ಲ. ನಾನು ಕೇವಲ ಕಿಟಕಿಯ ಹೊರಗೆ ಸುರಿಯುತ್ತಿದ್ದ ಮಳೆಯನ್ನು ನೋಡುತ್ತಾ ಕುಳಿತಿದ್ದೆ ಮತ್ತು ನನ್ನ ಕಳೆದುಹೋದ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಿದ್ದೆ. ಕೇವಲ ಕೆಲವು ದಿನಗಳಲ್ಲಿ ನನ್ನ ಇಡೀ ಜೀವನ ಹೇಗೆ ಬದಲಾಗಿ ಹೋಯಿತು. ಯಾರೊಬ್ಬರಿಗಾಗಿ ನಾನು ಎಲ್ಲವನ್ನೂ ಮಾಡಿದ್ದೆನೋ ಅವರೇ ನನ್ನನ್ನು ಬಿಟ್ಟು ಹೋಗಿದ್ದರು. ನಾನು ಏನೂ ಮಾತನಾಡುತ್ತಿಲ್ಲ ಎಂದು ಕಂಡ ದೀಪಕ್ ನನ್ನನ್ನು ಒತ್ತಾಯಿಸಲಿಲ್ಲ ಮತ್ತು ಮೌನವಾಗಿಯೇ ಗಾಡಿ ಓಡಿಸುತ್ತಿದ್ದನು. ಸ್ವಲ್ಪ ಸಮಯದ ನಂತರ ಕಾರು ಒಂದು ದೊಡ್ಡ ಮನೆಯ ಮುಂದೆ ಹೋಗಿ ನಿಂತಿತು. ಆ ಮನೆ ಬಹಳ ದೊಡ್ಡದಾಗಿತ್ತು ಮತ್ತು ಬಹಳ ಸುಂದರವಾಗಿತ್ತು. ಇಂತಹ ಮನೆಯನ್ನು ನಾನು ಕೇವಲ ಸಿನಿಮಾಗಳಲ್ಲಿ ಮಾತ್ರ ನೋಡಿದ್ದೆ. ದೊಡ್ಡ ಗೇಟ್, ಸ್ವಚ್ಛವಾದ ಅಂಗಳ ಮತ್ತು ಒಳಗಿನಿಂದ ಬರುತ್ತಿದ್ದ ಮಂದ ಬೆಳಕು ಎಲ್ಲವೂ ಬಹಳ ನೆಮ್ಮದಿ ನೀಡುವಂತಿತ್ತು. ಅವನು ಕಾರನ್ನು ನಿಲ್ಲಿಸಿ ನನ್ನನ್ನು ಒಳಗೆ ಬರುವಂತೆ ಹೇಳಿದನು. ನಾನು ಮೆಲ್ಲನೆ ಅವನ ಹಿಂದೆ ನಡೆಯುತ್ತಾ ಒಳಕ್ಕೆ ಹೋದೆ. ಅವನು ಬಾಗಿಲು ತೆರೆದು ಒಳಗೆ ಹೋಗಿ, ಅಮ್ಮ ನೋಡಿ, ನಾನು ಯಾರನ್ನು ಕರೆದುಕೊಂಡು ಬಂದಿದ್ದೇನೆ ಎಂದು ಕೂಗಿದನು. ಅವನ ತಾಯಿ ಹೊರಗೆ ಬಂದರು. ಅವರು ನನ್ನನ್ನು ನೋಡಿದಾಗ ಅವರ ಮುಖದಲ್ಲಿ ಆತಂಕ ಮತ್ತು ಮಮತೆ ಎರಡೂ ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ದೀಪಕ್ ಅವರಿಗೆ ಪೂರ್ತಿ ವಿಷಯವನ್ನು ತಿಳಿಸಿದನು. ರಸ್ತೆಯಲ್ಲಿ ಮಳೆಯಲ್ಲಿ ನಾನು ಹೇಗೆ ಒಬ್ಬಂಟಿಯಾಗಿ ಸಿಕ್ಕಿದೆ ಮತ್ತು ನನ್ನನ್ನು ಅಲ್ಲಿಯೇ ಬಿಟ್ಟು ಬರುವುದು ಅವನಿಗೆ ಸರಿ ಎನಿಸಲಿಲ್ಲ ಎಂಬ ವಿಷಯವನ್ನೆಲ್ಲ ವಿವರಿಸಿದನು. ಅವನ ತಾಯಿ ನನ್ನ ಹತ್ತಿರ ಬಂದರು. ಅವರು ಏನನ್ನೂ ಕೇಳದೆ ಮೊದಲು ನನ್ನ ಕೈಗೆ ಒಂದು ಟವಲ್ ನೀಡಿದರು ಮತ್ತು ಬಹಳ ಪ್ರೀತಿಯಿಂದ ನನ್ನ ತಲೆಯ ಮೇಲೆ ಕೈ ಸವರುತ್ತಾ ಹೇಳಿದರು, ಮಗಳೇ, ಈಗ ನೀನು ಸುರಕ್ಷಿತವಾಗಿದ್ದೀಯಾ. ನೀನು ಹೆದರುವ ಯಾವುದೇ ಅಗತ್ಯವಿಲ್ಲ. ಈ ಶಬ್ದಗಳನ್ನು ಕೇಳಿದ ತಕ್ಷಣ ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಇಷ್ಟು ದಿನಗಳ ನಂತರ ಯಾರೋ ನನ್ನನ್ನು ಇಷ್ಟು ಪ್ರೀತಿಯಿಂದ ಮಗಳೇ ಎಂದು ಕರೆದಿದ್ದರು. ಅವರು ನನ್ನನ್ನು ತಮ್ಮ ಜೊತೆ ಕೋಣೆಗೆ ಕರೆದೊಯ್ದು ನನ್ನ ನೆನೆದ ಕೂದಲನ್ನು ಒಣಗಿಸಿದರು. ನನಗೆ ಒಣ ಬಟ್ಟೆಗಳನ್ನು ನೀಡಿದರು ಮತ್ತು ಹಾಸಿಗೆಯ ಮೇಲೆ ಮಲಗಿಸಿದರು. ಮಳೆಯಲ್ಲಿ ನೆನೆದ ಕಾರಣ ನನ್ನ ದೇಹ ಜ್ವರದಿಂದ ಸುಡುತ್ತಿತ್ತು. ವಿಪರೀತ ಜ್ವರ ಬಂದ ಕಾರಣ ನನ್ನ ಇಡೀ ದೇಹ ಉರಿಯುತ್ತಿತ್ತು ಮತ್ತು ಕಣ್ಣುಗಳು ಭಾರವಾಗತೊಡಗಿದ್ದವು. ಅವರು ನನ್ನ ಹಣೆಯ ಮೇಲೆ ತಣ್ಣೀರಿನ ಪಟ್ಟಿಗಳನ್ನು ಇರಿಸಿದರು, ನನಗೆ ಔಷಧಿ ನೀಡಿದರು ಮತ್ತು ನನ್ನ ಪಕ್ಕದಲ್ಲೇ ಕುಳಿತುಕೊಂಡರು. ನಾನು ನಿಧಾನವಾಗಿ ಪ್ರಜ್ಞೆ ತಪ್ಪಿದೆ. ಆ ರಾತ್ರಿ ಏನಾಯಿತು ಎಂದು ನನಗೆ ನೆನಪಿಲ್ಲ. ಆದರೆ ಯಾರೋ ನನ್ನ ಹತ್ತಿರ ಇದ್ದಾರೆ, ಯಾರೋ ನನ್ನನ್ನು ಕಾಳಜಿ ಮಾಡುತ್ತಿದ್ದಾರೆ, ಯಾರೋ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟಿಲ್ಲ ಎಂಬ ಅನುಭವ ಮಾತ್ರ ನನಗಾಗುತ್ತಿತ್ತು. ಬೆಳಿಗ್ಗೆ ಕಣ್ಣು ತೆರೆದಾಗ ಕೋಣೆಯಲ್ಲಿ ಎಳೆಯ ಬಿಸಿಲು ಬರುತ್ತಿತ್ತು ಮತ್ತು ನನ್ನೊಳಗೆ ಸ್ವಲ್ಪ ನೆಮ್ಮದಿಯಿತ್ತು. ನಾನು ಮೆಲ್ಲನೆ ಎದ್ದು ನೋಡಿದಾಗ ದೀಪಕ್ನ ತಾಯಿ ನನ್ನ ಪಕ್ಕದಲ್ಲೇ ಕುಳಿತಿದ್ದರು. ಅವರ ಕಣ್ಣುಗಳಲ್ಲಿ ರಾತ್ರಿಯೆಲ್ಲ ಎಚ್ಚರವಿದ್ದ ಆಯಾಸ ಎದ್ದು ಕಾಣುತ್ತಿತ್ತು.
ಆದರೂ ಅವರ ಮುಖದಲ್ಲಿ ಒಂದು ತೃಪ್ತಿಯಿತ್ತು. ಅಷ್ಟರಲ್ಲಿ ದೀಪಕ್ ಕೂಡ ಕೋಣೆಗೆ ಬಂದನು. ಅವನು ನನ್ನನ್ನು ನೋಡಿ ನಗುತ್ತಾ ಕೇಳಿದನು, ಈಗ ಹೇಗಿದ್ದೀರಾ ನೀವು? ಅವನ ಧ್ವನಿಯಲ್ಲಿ ಅದೇ ಮೃದುತ್ವವಿತ್ತು. ಅದನ್ನು ನಾನು ರಾತ್ರಿಯ ವೇಳೆಯೂ ಅನುಭವಿಸಿದ್ದೆ. ನಾನು ಅವನನ್ನೇ ನೋಡುತ್ತಾ ನಿಂತುಬಿಟ್ಟೆ. ಏನು ಹೇಳಬೇಕೆಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಇಷ್ಟು ದಿನಗಳ ನಂತರ ನನಗೆ ಯಾರೋ ಅಪರಿಚಿತರ ಮನೆಯಲ್ಲಿ ಇಷ್ಟೊಂದು ಆತ್ಮೀಯತೆ ಸಿಕ್ಕಿತ್ತು. ಯಾರೋ ನನ್ನ ಚೂರಾದ ಹೃದಯವನ್ನು ಮೆಲ್ಲನೆ ಸವರಿದಂತಹ ಒಂದು ವಿಚಿತ್ರ ಭಾವನೆ ನನ್ನ ಹೃದಯದಲ್ಲಿ ಮೂಡಿತ್ತು. ನಾನು ಬಹಳ ಮೆಲುದನಿಯಲ್ಲಿ ನಾನು ಚೆನ್ನಾಗಿದ್ದೇನೆ ಎಂದು ಹೇಳಿದೆ, ಆದರೆ ನನ್ನೊಳಗಿನ ನೋವು ಇನ್ನೂ ಹಾಗೆಯೇ ಇತ್ತು. ವ್ಯತ್ಯಾಸವಿಷ್ಟೇ, ಈಗ ನಾನು ಒಬ್ಬಂಟಿಯಾಗಿರಲಿಲ್ಲ. ಬಹುಶಃ ನನ್ನ ಜೀವನ ಇನ್ನೂ ಮುಗಿದಿಲ್ಲ. ಇನ್ನೂ ಏನೋ ಒಳ್ಳೆಯದು ಬಾಕಿಯಿದೆ. ಬಹುಶಃ ದೇವರು ನನಗಾಗಿ ಒಂದು ಹೊಸ ದಾರಿಯನ್ನು ತೋರಿಸಿದ್ದಾನೆ ಎಂದು ನನಗೆ ಮೊದಲ ಬಾರಿಗೆ ಅನ್ನಿಸಿತು. ನಾನು ಹಾಸಿಗೆಯ ಮೇಲೆ ಕುಳಿತು ಇದನ್ನೆಲ್ಲ ಯೋಚಿಸುತ್ತಿದ್ದೆ, ಮತ್ತು ನನ್ನೊಳಗೆ ಒಂದು ಹೊಸ ಭರವಸೆ ನಿಧಾನವಾಗಿ ಹುಟ್ಟುತ್ತಿತ್ತು. ಅದು ನನಗೆ ಮುಂದೆ ಸಾಗಲು ಧೈರ್ಯ ನೀಡುತ್ತಿತ್ತು. ಅವನು ನನ್ನನ್ನು ಎರಡನೇ ಬಾರಿಗೆ, ನಿಜ ಹೇಳು, ಆ ರಾತ್ರಿ ನಿನ್ನೊಂದಿಗೆ ಏನಾಗಿತ್ತು ಎಂದು ಕೇಳಿದಾಗ ನನ್ನೊಳಗೆ ಅಡಗಿದ್ದ ಎಲ್ಲ ನೋವು ಒಮ್ಮೆಗೆ ಹೊರಬಂದಿತು. ಅವನ ಮಾತುಗಳನ್ನು ಕೇಳಿದ ಕೂಡಲೇ ನಾನು ಯಾವುದೋ ನೋವನ್ನು ಒತ್ತಿ ಹಿಡಿದುಕೊಂಡು ಕುಳಿತಿದ್ದೆನೋ ಆ ಗಾಯಗಳು ಮತ್ತೆ ಹಸಿಯಾದವು. ನಾನು ನನ್ನನ್ನು ತಡೆಯಲು ಸಾಧ್ಯವಾಗದೆ ಅತೀವವಾಗಿ ಅಳಲಾರಂಭಿಸಿದೆ. ನನ್ನ ಧ್ವನಿ ನಡುಗುತ್ತಿತ್ತು, ಮಾತುಗಳು ತೊದಲುತ್ತಿದ್ದವು. ಆದರೂ ನಾನು ಧೈರ್ಯ ಮಾಡಿ ನನ್ನ ಪೂರ್ತಿ ಕಥೆಯನ್ನು ಅವರಿಗೆ ಹೇಳಿದೆ. ನನ್ನವರೇ ನನ್ನನ್ನು ಹೇಗೆ ಬಿಟ್ಟರು, ನನ್ನ ಪತಿ ಹೇಗೆ ನನಗೆ ವಂಚಿಸಿದನು, ನನ್ನ ಅಣ್ಣ ಹೇಗೆ ನನ್ನನ್ನು ಮನೆಯಿಂದ ಹೊರಹಾಕಿದನು ಮತ್ತು ಆ ಮಳೆಯ ರಾತ್ರಿಯಲ್ಲಿ ನಾನು ಹೇಗೆ ರಸ್ತೆಗಳಲ್ಲಿ ಅಲೆಯುತ್ತಿದ್ದೆ ಎಂಬುದನ್ನೆಲ್ಲ ವಿವರಿಸಿದೆ. ನನ್ನ ಪ್ರತಿಯೊಂದು ಮಾತನ್ನು ಕೇಳುತ್ತಾ ದೀಪಕ್ ಮತ್ತು ಅವನ ತಾಯಿ ಮೌನವಾಗಿ ನನ್ನನ್ನೇ ನೋಡುತ್ತಿದ್ದರು. ಅವರ ಕಣ್ಣುಗಳಲ್ಲಿ ನನ್ನ ಮೇಲಿನ ಅನುಕಂಪ ಸ್ಪಷ್ಟವಾಗಿತ್ತು. ನಾನು ನನ್ನ ಕಥೆಯನ್ನು ಹೇಳುತ್ತಾ ಹೋದಂತೆ ದೀಪಕ್ನ ತಾಯಿಯ ಕಣ್ಣುಗಳಲ್ಲಿ ನೀರು ತುಂಬಿ ಬರುತ್ತಿತ್ತು. ನಾನು ನನ್ನ ಮಾತು ಮುಗಿಸಿದಾಗ ಅವರು ಬಹಳ ಪ್ರೀತಿಯಿಂದ ನನ್ನ ತಲೆ ಸವರಿದರು ಮತ್ತು ನನ್ನನ್ನು ಅಪ್ಪಿಕೊಂಡರು. ಅವರ ಆ ಆತ್ಮೀಯತೆ ನನ್ನ ಚೂರಾದ ಹೃದಯಕ್ಕೆ ಸ್ವಲ್ಪ ನೆಮ್ಮದಿ ನೀಡಿತು. ಅವರು ನನ್ನ ಬಳಿ ಹೇಳಿದರು, ಮಗಳೇ, ನನಗೆ ಮಗಳಿಲ್ಲ, ಕೇವಲ ಈ ಒಬ್ಬ ಮಗನಿದ್ದಾನೆ. ಆದರೆ ಇಂದಿನಿಂದ ನೀನೇ ನನ್ನ ಮಗಳು ಮತ್ತು ನೀನು ಇಲ್ಲೇ ನಮ್ಮ ಜೊತೆಗಿರುತ್ತೀಯಾ. ನೀನು ಇನ್ನು ಮುಂದೆ ಯಾವುದೇ ವಿಷಯದ ಬಗ್ಗೆ ಚಿಂತೆ ಮಾಡುವ ಅಗತ್ಯವಿಲ್ಲ. ನಾವು ನಿನ್ನ ಜೊತೆಗಿದ್ದೇವೆ. ಅವರ ಆ ಮಾತುಗಳು ನನಗೆ ಅತಿದೊಡ್ಡ ಆಸರೆಯಂತೆ ಭಾಸವಾದವು. ಆ ದಿನದ ನಂತರ ನನ್ನ ಜೀವನವು ನಿಧಾನವಾಗಿ ಬದಲಾಗತೊಡಗಿತು. ಕರ್ಮದ ಫಲ ಮತ್ತು ಅನಿರೀಕ್ಷಿತ ತಿರುವು. ನಾನು ಈಗ ಆ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದೆ. ಅಲ್ಲಿ ನನಗೆ ಗೌರವ ಮತ್ತು ಪ್ರೀತಿ ಎರಡೂ ಸಿಗುತ್ತಿದ್ದವು. ದೀಪಕ್ನ ತಾಯಿ ನನ್ನ ಬಗ್ಗೆ ಬಹಳ ಕಾಳಜಿ ವಹಿಸುತ್ತಿದ್ದರು. ಅವರು ನನಗೆ ಎಂದಿಗೂ ನಾನು ಒಬ್ಬಂಟಿ ಎಂದು ಅನಿಸದಂತೆ ನೋಡಿಕೊಳ್ಳುತ್ತಿದ್ದರು ಮತ್ತು ದೀಪಕ್ ಕೂಡ ನನ್ನ ಜೊತೆ ಒಬ್ಬ ನಿಜವಾದ ಸ್ನೇಹಿತನಂತೆ ಇರಲು ಶುರುಮಾಡಿದನು. ಅವನು ಪ್ರತಿಯೊಂದು ಸಣ್ಣ ವಿಷಯವನ್ನೂ ನನ್ನನ್ನು ಕೇಳಿಯೇ ಮಾಡುತ್ತಿದ್ದನು. ನನ್ನ ಇಷ್ಟ ಕಷ್ಟಗಳ ಬಗ್ಗೆ ಗಮನ ಹರಿಸುತ್ತಿದ್ದನು ಮತ್ತು ಯಾವಾಗಲೂ ನನ್ನನ್ನು ನಗಿಸಲು ಪ್ರಯತ್ನಿಸುತ್ತಿದ್ದನು. ನಿಧಾನವಾಗಿ ನಮ್ಮ ಸ್ನೇಹ ಬಹಳ ಗಾಢವಾಯಿತು. ಆದರೂ ನನ್ನೊಳಗೆ ಒಂದು ರೀತಿಯ ಭಯ ಮನೆ ಮಾಡಿತ್ತು. ನಾನು ಹೆಚ್ಚಾಗಿ ನನ್ನ ಕೋಣೆಯಲ್ಲೇ ಇರುತ್ತಿದ್ದೆ. ಹೊರಗೆ ಹೋಗಲು ಹೆದರುತ್ತಿದ್ದೆ, ಏಕೆಂದರೆ ನನ್ನ ಜೊತೆ ನಡೆದ ಘಟನೆಗಳನ್ನು ಮರೆಯುವುದು ನನಗೆ ಸುಲಭವಾಗಿರಲಿಲ್ಲ. ನಾನು ಬಹಳಷ್ಟು ಜನರನ್ನು ಹೊಸ ಆರಂಭ ಮತ್ತು ಅಂತಿಮ ಗೆಲುವು. ನಾನು ಅವನ ಕಣ್ಣುಗಳನ್ನು ನೋಡಿ ಮೆಲ್ಲನೆ ಹೇಳಿದೆ, ಅವನು ನನ್ನ ಜೊತೆ ಮಾಡಿದ್ದು ಎಷ್ಟು ತಪ್ಪು ಎಂಬ ಅರಿವು ಅವನಿಗೆ ಆಗುವಂತೆ ಮಾಡಲು ನಾನು ಹಾಗೆ ಮಾಡಿದೆ. ಅವನು ನನ್ನೊಂದಿಗೆ ಮಾಡಿದ್ದಕ್ಕೆ ಈಗ ನಾನು ಒಬ್ಬಂಟಿಯಲ್ಲ ಮತ್ತು ಅವನ ಕಾರಣದಿಂದ ನನ್ನ ಜೀವನ ಮುಗಿದುಹೋಗಿಲ್ಲ ಎಂಬುದನ್ನು ಅವನಿಗೆ ತೋರಿಸಲು ನಾನು ಬಯಸಿದ್ದೆ. ದೀಪಕ್ ನನ್ನ ಮಾತನ್ನು ಕೇಳಿ ಮೌನವಾದನು. ಅವನು ನನ್ನ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡನು ಮತ್ತು ಆ ವಿಷಯವನ್ನು ಅಲ್ಲಿಗೆ ಕೈಬಿಟ್ಟನು. ಆದರೆ ಈ ವಿಷಯವನ್ನು ಅವನ ತಾಯಿ ಕೇಳಿಸಿಕೊಂಡಿದ್ದರು. ಮರುದಿನ ಅವನ ತಾಯಿ ನನ್ನ ಬಳಿ ಬಂದರು. ಅವರ ಮುಖದಲ್ಲಿ ಒಂದು ರೀತಿಯ ಆತ್ಮೀಯತೆ ಮತ್ತು ಗಾಂಭೀರ್ಯ ಎರಡೂ ಇತ್ತು. ಅವರು ನನ್ನ ಪಕ್ಕದಲ್ಲಿ ಕುಳಿತು ಬಹಳ ಪ್ರೀತಿಯಿಂದ ನನ್ನ ಕೈಯನ್ನು ತಮ್ಮ ಕೈಯೊಳಗೆ ತೆಗೆದುಕೊಂಡು ಹೇಳಿದರು, ಮಗಳೇ, ನಾನು ನಿನ್ನ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು. ನೀನು ನನ್ನ ಮಾತನ್ನು ನಡೆಸಿಕೊಡುತ್ತೀಯಾ ಎಂಬ ಭರವಸೆ ನನಗಿದೆ. ನಾನು ಅವರನ್ನು ಗೌರವದಿಂದ ನೋಡಿ, ಹೇಳಿ ಅಮ್ಮ ಎಂದೆ. ಆಗ ಅವರು ಹೇಳಿದರು, ನೋಡು, ನನ್ನ ದೀಪಕ್ಗೆ ನೀನು ಬಹಳ ಇಷ್ಟ. ನೀವಿಬ್ಬರೂ ಒಬ್ಬರನ್ನೊಬ್ಬರು ಎಷ್ಟೊಂದು ಚೆನ್ನಾಗಿ ಅರ್ಥಮಾಡಿಕೊಳ್ಳುತ್ತಿದ್ದೀರಿ ಎಂಬುದನ್ನು ನಾನು ನೋಡುತ್ತಿದ್ದೇನೆ. ನೀವಿಬ್ಬರೂ ಮದುವೆಯಾಗಬೇಕೆಂದು ನಾನು ಬಯಸುತ್ತೇನೆ. ಅವರು ಈ ಮಾತನ್ನು ಬಹಳ ಪ್ರೀತಿಯಿಂದ ಮತ್ತು ಸತ್ಯದೊಂದಿಗೆ ಹೇಳಿದ್ದರು. ನಾನು ಕೆಲವು ಕ್ಷಣಗಳ ಕಾಲ ಮೌನವಾದೆ. ನನ್ನ ಮನಸ್ಸಿನಲ್ಲಿ ಹಲವು ಆಲೋಚನೆಗಳು ಬರುತ್ತಿದ್ದವು.
ನಾನು ಅವರಿಗೆ ನನಗೆ ಸ್ವಲ್ಪ ಸಮಯ ಕೊಡಿ, ನಾನು ಇದರ ಬಗ್ಗೆ ಯೋಚಿಸುತ್ತೇನೆ ಎಂದು ಹೇಳಿದೆ. ಅವರು ನನ್ನ ಕೈಯನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡರು ಮತ್ತು ಹೇಳಿದರು, ಮಗಳೇ, ಬೇಡ ಎನ್ನಬೇಡ. ನನ್ನ ಮಗ ಎಷ್ಟು ಒಳ್ಳೆಯವನೆಂದು ನಿನಗೆ ತಿಳಿದಿದೆ. ಅವನು ನಿನ್ನನ್ನು ಬಹಳ ಸುಖವಾಗಿಡುತ್ತಾನೆ ಮತ್ತು ನಾನು ಕೂಡ ನಿನ್ನನ್ನು ಮಗಳಂತೆಯೇ ನೋಡಿಕೊಳ್ಳುತ್ತೇನೆ. ಮೊದಲಿನಿಂದಲೂ ನಿನ್ನನ್ನು ಮಗಳಂತೆಯೇ ಕಂಡಿದ್ದೇನೆ ಮತ್ತು ಮುಂದೆಯೂ ಹಾಗೆಯೇ ಇರುತ್ತೇನೆ. ಅವರ ಮಾತುಗಳಲ್ಲಿ ಎಂತಹ ಸತ್ಯ ಮತ್ತು ಆತ್ಮೀಯತೆ ಇತ್ತೆಂದರೆ ನನ್ನ ಮನಸ್ಸು ಕರಗಿಹೋಯಿತು. ನಾನು ಜೀವನದಲ್ಲಿ ಎಷ್ಟೋ ನೋವನ್ನು ಸಹಿಸಿದ್ದೆ, ಆದರೆ ಮೊದಲ ಬಾರಿಗೆ ನನಗೊಂದು ಹೊಸ ಜೀವನದ ಅವಕಾಶ ಸಿಗುತ್ತಿದೆ ಎಂದು ಅನಿಸಿತು. ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ನಾನು ಮೆಲ್ಲನೆ ಒಪ್ಪಿಗೆ ನೀಡಿದೆ. ನನ್ನ ಒಪ್ಪಿಗೆ ಕೇಳಿ ಅವರ ಮುಖದಲ್ಲಿ ನೆಮ್ಮದಿ ಮೂಡಿತು. ಸ್ವಲ್ಪ ಸಮಯದ ನಂತರ ನನ್ನ ಮತ್ತು ದೀಪಕ್ನ ಮದುವೆಯಾಯಿತು. ಈ ಬಾರಿ ಈ ಸಂಬಂಧ ಅನಿವಾರ್ಯತೆಯದ್ದಾಗಿರಲಿಲ್ಲ, ಬದಲಾಗಿ ಪರಸ್ಪರ ತಿಳುವಳಿಕೆ ಮತ್ತು ಗೌರವದ್ದಾಗಿತ್ತು. ನಾನು ನಿರೀಕ್ಷಿಸದಂತಹ ಸುಖ ಸಂತೋಷವನ್ನು ದೀಪಕ್ ನನಗೆ ನೀಡಿದನು. ಅವನು ನನ್ನನ್ನು ಎಂದಿಗೂ ನನ್ನ ಭೂತಕಾಲದ ಘಟನೆಗಳಿಗಾಗಿ ಹೀಯಾಳಿಸಲಿಲ್ಲ. ಬದಲಾಗಿ ಯಾವಾಗಲೂ ನನ್ನ ಜೊತೆಗಿದ್ದು ಮುಂದೆ ಸಾಗಲು ನನಗೆ ಧೈರ್ಯ ನೀಡಿದನು. ಮದುವೆಯ ಕೆಲವು ದಿನಗಳ ನಂತರ ಆಸ್ಪತ್ರೆಯಿಂದ ಸುದ್ದಿ ಬಂತು, ರಾಜ್ ಈಗ ಈ ಪ್ರಪಂಚದಲ್ಲಿ ಇಲ್ಲ ಎಂದು. ಅವನ ಕಾಯಿಲೆ ಕೊನೆಯ ಹಂತದಲ್ಲಿದ್ದ ಕಾರಣ ಅವನು ಬದುಕಲು ಸಾಧ್ಯವಾಗಲಿಲ್ಲ. ಈ ಸುದ್ದಿ ಕೇಳಿ ನನಗೆ ಯಾವುದೇ ದುಃಖವಾಗಲಿಲ್ಲ, ಏಕೆಂದರೆ ನನ್ನ ಹೃದಯದಲ್ಲಿ ಅವನ ಬಗ್ಗೆ ಈಗ ಏನೂ ಉಳಿದಿರಲಿಲ್ಲ. ಅವನು ನನ್ನ ಜೊತೆ ಮಾಡಿದ್ದಕ್ಕೆ ಅವನ ಬಗ್ಗೆ ನನ್ನೊಳಗೆ ಯಾವುದೇ ಸ್ಥಾನವಿರಲಿಲ್ಲ. ಈಗ ಅವನೊಂದಿಗೆ ನನಗೆ ಯಾವುದೇ ಸಂಬಂಧವಿಲ್ಲ ಎಂದು ಭಾವಿಸಿ ನಾನು ನನ್ನ ಜೀವನದಲ್ಲಿ ಮುಂದೆ ಸಾಗಿದೆ. ನಾನು ದೀಪಕ್ನೊಂದಿಗೆ ನನ್ನ ಹೊಸ ಜೀವನದಲ್ಲಿ ಸುಖವಾಗಿದ್ದೆ. ಸ್ವಲ್ಪ ಸಮಯದ ನಂತರ ನಮಗೊಂದು ಮುದ್ದಾದ ಹೆಣ್ಣು ಮಗು ಜನಿಸಿತು. ಅವಳ ಬರುವಿಕೆಯಿಂದ ನಮ್ಮ ಜೀವನ ಇನ್ನೂ ಸುಂದರವಾಯಿತು. ಮನೆಯಲ್ಲಿ ಸಂಭ್ರಮದ ಕಳೆ ಹೆಚ್ಚಾಯಿತು. ನಾನು ನನ್ನ ಕುಟುಂಬದೊಂದಿಗೆ ಒಂದು ನೆಮ್ಮದಿಯ ಜೀವನ ನಡೆಸುತ್ತಿದ್ದೆ. ಅಲ್ಲಿ ನನಗೆ ಪ್ರೀತಿ, ಗೌರವ ಮತ್ತು ಆತ್ಮೀಯತೆ ಎಲ್ಲವೂ ಸಿಕ್ಕಿತ್ತು. ಆದರೆ ಜೀವನ ಎಂದಿಗೂ ಪೂರ್ತಿಯಾಗಿ ಸರಳವಾಗಿ ಸಾಗುವುದಿಲ್ಲ. ಒಂದು ದಿನ ನನ್ನ ಅತ್ತಿಗೆ ಅಳುತ್ತಾ ನನ್ನ ಬಳಿ ಬಂದರು. ಅವರ ಸ್ಥಿತಿ ಬಹಳ ಹದಗೆಟ್ಟಿತ್ತು. ಅವರ ಬಟ್ಟೆಗಳು ಸಾಧಾರಣವಾಗಿದ್ದವು ಮತ್ತು ಮುಖದಲ್ಲಿ ಆಯಾಸ ಹಾಗೂ ಪಶ್ಚಾತ್ತಾಪ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವರು ನನ್ನ ಮುಂದೆ ಬಂದು ಕೈಮುಗಿದು ಅಳುತ್ತಾ ಹೇಳಿದರು, ಸುನೈನಾ, ನಮ್ಮನ್ನು ಕ್ಷಮಿಸಿಬಿಡು. ನಾವು ನಿನ್ನ ಜೊತೆ ಬಹಳ ತಪ್ಪು ಮಾಡಿದೆವು. ನಿನ್ನ ಅಣ್ಣನ ವ್ಯಾಪಾರ ಸಂಪೂರ್ಣವಾಗಿ ನಾಶವಾಯಿತು. ನಾವೀಗ ಬೀದಿಗೆ ಬಂದಿದ್ದೇವೆ. ನಮಗೆ ನಿನ್ನ ಸಹಾಯದ ಅಗತ್ಯವಿದೆ. ಅವರ ಮಾತುಗಳನ್ನು ಕೇಳಿದ ತಕ್ಷಣ ನನಗೆ ನನ್ನ ಹಳೆಯ ದಿನಗಳು ನೆನಪಾದವು. ಆ ನೋವು, ಆ ಅವಮಾನ ಎಲ್ಲವೂ ನನ್ನ ಕಣ್ಣೆದುರು ಬಂದವು. ಆದರೂ ನಾನು ನನ್ನನ್ನು ಸಂಭಾಳಿಸಿಕೊಂಡೆ. ನಾನು ಅವರನ್ನು ಮೇಲೆಬ್ಬಿಸಿ ಹೇಳಿದೆ, ನಡೆದು ಹೋದದ್ದನ್ನು ಮರೆತುಬಿಡಿ. ನಾನು ಅವರನ್ನು ಕ್ಷಮಿಸಿದೆ ಮತ್ತು ನನ್ನಿಂದ ಸಾಧ್ಯವಾದಷ್ಟು ಸಹಾಯ ಮಾಡಿದೆ, ಏಕೆಂದರೆ ಏನೇ ಆದರೂ ಅವರು ನನ್ನ ಅಣ್ಣನ ಹೆಂಡತಿ ಮತ್ತು ಸೇಡು ತೀರಿಸಿಕೊಳ್ಳುವಷ್ಟು ನನ್ನ ಮನಸ್ಸು ಚಿಕ್ಕದಾಗಿರಲಿಲ್ಲ. ಆದರೆ ಒಂದು ವಿಷಯವನ್ನು ನಾನು ನಿರ್ಧರಿಸಿದ್ದೆ, ಇನ್ನು ಮುಂದೆ ನಾನು ಅವರೊಂದಿಗೆ ಯಾವುದೇ ವೈಯಕ್ತಿಕ ಸಂಬಂಧವಿಟ್ಟುಕೊಳ್ಳುವುದಿಲ್ಲ. ಅವರಿಗೆ ಅಗತ್ಯವಿದ್ದಾಗ ನಾನು ಸಹಾಯ ಮಾಡುತ್ತಿದ್ದೆ, ಆದರೆ ನನ್ನ ಜೀವನದಲ್ಲಿ ನಾನು ಅವರಿಗೆ ಮತ್ತೆ ಸ್ಥಾನ ನೀಡಲಿಲ್ಲ. ಇಂದು ನಾನು ನನ್ನ ಕುಟುಂಬದೊಂದಿಗೆ ಬಹಳ ಸುಖವಾಗಿದ್ದೇನೆ. ನಾನು ಬಹಳಷ್ಟನ್ನು ಕಳೆದುಕೊಂಡೆ, ಆದರೆ ಅದಕ್ಕಿಂತಲೂ ಹೆಚ್ಚಿನದನ್ನು ಪಡೆದಿದ್ದೇನೆ. ಈಗ ನಾನು ಮಾನಸಿಕವಾಗಿ ಬಲಿಷ್ಠಳಾಗಿದ್ದೇನೆ ಮತ್ತು ನನ್ನ ಜೀವನವನ್ನು ನನ್ನದೇ ರೀತಿಯಲ್ಲಿ ಬದುಕುತ್ತಿದ್ದೇನೆ. ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ ಈಗ ನಾನು ನನ್ನನ್ನು ನಂಬಲು ಕಲಿತಿದ್ದೇನೆ. ಇದೇ ನನ್ನ ಅತಿದೊಡ್ಡ ಗೆಲುವು. ಸ್ನೇಹಿತರೆ, ನಮ್ಮ ಈ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಅನ್ನು ಖಂಡಿತವಾಗಿ ಒತ್ತಿ. ಇದರಿಂದ ಮುಂದಿನ ಅಪ್ಡೇಟ್ ನಿಮಗೆ ಮೊದಲು ಸಿಗುತ್ತದೆ. ನಾನು ಈಗ ಎಲ್ಲಿ ನನಗೆ ಗೌರವ ಮತ್ತು ಪ್ರೀತಿ ಎರಡೂ ಸಿಗುತ್ತಿತ್ತೋ ಅಂತಹ ಮನೆಯಲ್ಲಿ ವಾಸಿಸತೊಡಗಿದ್ದೆ. ದೀಪಕ್ನ ತಾಯಿ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಅವರು ನನ್ನನ್ನು ಎಂದಿಗೂ ಒಂಟಿತನ ಕಾಡುವಂತೆ ಬಿಡುತ್ತಿರಲಿಲ್ಲ ಮತ್ತು ದೀಪಕ್ ಕೂಡ ನನ್ನೊಂದಿಗೆ ಒಬ್ಬ ನಿಜವಾದ ಗೆಳೆಯನಂತೆ ಇರತೊಡಗಿದ್ದ. ಅವನು ಪ್ರತಿಯೊಂದು ಸಣ್ಣ ವಿಚಾರವನ್ನು ನನ್ನನ್ನು ಕೇಳಿಯೇ ಮಾಡುತ್ತಿದ್ದ. ನನ್ನ ಇಷ್ಟಕಷ್ಟಗಳ ಬಗ್ಗೆ ಗಮನ ಹರಿಸುತ್ತಿದ್ದ ಮತ್ತು ನನ್ನನ್ನು ನಗಿಸಲು ಪ್ರಯತ್ನಿಸುತ್ತಿದ್ದ. ಮೆಲ್ಲ ಮೆಲ್ಲಗೆ ನಮ್ಮ ಸ್ನೇಹ ತುಂಬಾ ಗಾಢವಾಯಿತು. ಆದರೆ ಹಾಗಿದ್ದರೂ ನನ್ನೊಳಗೆ ಒಂದು ಭಯ ಕುಳಿತಿತ್ತು. ನಾನು ಹೆಚ್ಚಾಗಿ ನನ್ನ ಕೋಣೆಯಲ್ಲೇ ಇರುತ್ತಿದ್ದೆ. ಹೊರಗೆ ಹೋಗಲು ಹೆದರುತ್ತಿದ್ದೆ, ಏಕೆಂದರೆ ನನ್ನೊಂದಿಗೆ ಏನೆಲ್ಲ ನಡೆದು ಹೋಗಿತ್ತೋ ಅದನ್ನು ಮರೆಯುವುದು ನನಗೆ ಸುಲಭವಾಗಿರಲಿಲ್ಲ. ನಾನು ಬಹಳಷ್ಟು ಜನರನ್ನು ನಂಬಿದ್ದೆ ಮತ್ತು ಪ್ರತಿ ಬಾರಿಯೂ ನನಗೆ ಮೋಸವೇ ಸಿಕ್ಕಿತ್ತು.
ಆದ್ದರಿಂದ ಈಗ ನಾನು ಯಾರನ್ನೂ ಸುಲಭವಾಗಿ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಮನೆಯಿಂದ ಹೊರಗೆ ಬರುವುದು ಬಹಳ ಕಡಿಮೆಯಿತ್ತು. ಆದರೆ ದೀಪಕ್ ನನ್ನ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡು ನನಗೆ ಒಂದು ಹೊಸದಾರಿಯನ್ನು ತೋರಿಸಿದ. ಅವನು ನನ್ನ ಹೆಸರಿನಲ್ಲಿ ಒಂದು ಆಸ್ಪತ್ರೆಯನ್ನು ತೆರೆಯಿಸಿದ. ಅಲ್ಲಿ ಬಡವರಿಗೆ ಉಚಿತ ಚಿಕಿತ್ಸೆ ನೀಡಲಾಗುತ್ತಿತ್ತು. ಅವನು ಹೇಳಿದ, ನೀನು ಇಲ್ಲಿ ಕೆಲಸ ಮಾಡು, ಜನರಿಗೆ ಸಹಾಯ ಮಾಡು. ಇದರಿಂದ ನಿನ್ನ ಮನಸ್ಸು ಕೂಡ ಬೇರೆ ಕಡೆಗೆ ಹರಿಯುತ್ತದೆ ಮತ್ತು ನಿನಗೆ ನೆಮ್ಮದಿ ಸಿಗುತ್ತದೆ. ಆರಂಭದಲ್ಲಿ ನನಗೆ ಸ್ವಲ್ಪ ಭಯವಾಯಿತು, ಆದರೆ ನಂತರ ನಾನು ಧೈರ್ಯ ಮಾಡಿ ಅಲ್ಲಿಗೆ ಹೋಗಲು ಪ್ರಾರಂಭಿಸಿದೆ. ನಿಧಾನವಾಗಿ ನಾನು ನನ್ನ ಕೆಲಸದಲ್ಲಿ ಮಗ್ನಳಾಗತೊಡಗಿದೆ. ರೋಗಿಗಳ ಸೇವೆ ಮಾಡುತ್ತಾ ನನಗೆ ಒಂದು ವಿಭಿನ್ನವಾದ ನೆಮ್ಮದಿ ಸಿಗತೊಡಗಿತು. ನಾನು ನನ್ನ ನೋವನ್ನು ಮರೆತು ಇತರರ ನೋವನ್ನು ಕಡಿಮೆ ಮಾಡುತ್ತಿದ್ದೇನೆ ಎಂಬ ಭಾವನೆ ಮೂಡುತ್ತಿತ್ತು. ಸಮಯ ಕಳೆದಂತೆ ನಾನು ಸ್ವಲ್ಪ ಚೇತರಿಸಿಕೊಳ್ಳತೊಡಗಿದ್ದೆ. ನನ್ನ ಮುಖದಲ್ಲಿ ಮತ್ತೆ ಸಣ್ಣ ಕಿರುನಗೆ ಮೂಡತೊಡಗಿತ್ತು. ನಾನು ಮೊದಲಿಗಿಂತ ಹೆಚ್ಚು ಸದೃಢಳಾಗಿರುವಂತೆ ಅನುಭವವಾಗುತ್ತಿತ್ತು. ಆದರೆ ನನ್ನ ಜೀವನದಲ್ಲಿ ಇನ್ನೊಂದು ತಿರುವು ಬರಲಿದೆ ಎಂದು ನನಗೆ ತಿಳಿದಿರಲಿಲ್ಲ. ಒಂದು ದಿನ ನಾನು ದೀಪಕ್ ಜೊತೆ ಆಸ್ಪತ್ರೆಯಲ್ಲಿದ್ದೆ. ಅದು ರಾತ್ರಿಯ ಸಮಯವಾಗಿತ್ತು ಮತ್ತು ನಾವಿಬ್ಬರೂ ವಾರ್ಡ್ ಸುತ್ತಾಟ ರೌಂಡ್ ಮಾಡುತ್ತಿದ್ದೆವು. ಆಗಲೇ ಒಬ್ಬ ಹೊಸ ರೋಗಿಯನ್ನು ಕರೆತರಲಾಯಿತು. ನರ್ಸ್ ಅವನನ್ನು ಸ್ಟ್ರೆಚರ್ ಮೇಲೆ ಕರೆತಂದರು. ನನ್ನ ಕಣ್ಣು ಅವನ ಮೇಲೆ ಬಿದ್ದ ತಕ್ಷಣ ನನ್ನ ಕಾಲ ಕೆಳಗಿನ ನೆಲವೇ ಸರಿದಂತಾಯಿತು. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಆರಂಭಿಸಿತು. ನನ್ನ ಉಸಿರಾಟ ವೇಗವಾಯಿತು, ಏಕೆಂದರೆ ಆ ವ್ಯಕ್ತಿ ಬೇರೆ ಯಾರೂ ಆಗಿರದೆ ನನ್ನ ಮೊದಲ ಪತಿ ರಾಜ್ ಆಗಿದ್ದ. ಅವನ ಸ್ಥಿತಿ ಎಷ್ಟು ಹದಗೆಟ್ಟಿತೆಂದರೆ ಅವನನ್ನು ಗುರುತಿಸುವುದು ಕೂಡ ಕಷ್ಟವಾಗುತ್ತಿತ್ತು. ಅವನ ದೇಹ ಸಂಪೂರ್ಣವಾಗಿ ದುರ್ಬಲವಾಗಿತ್ತು, ಕೇವಲ ಮೂಳೆಗಳ ಪಂಜರದಂತೆ ಕಾಣುತ್ತಿದ್ದ. ಅವನ ಕಣ್ಣುಗಳು ಗುಳಿ ಬಿದ್ದಿದ್ದವು ಮತ್ತು ಮುಖ ತೀರಾ ಬೆಳಚಿಕೊಂಡಿತ್ತು. ನಾನು ನಡುಗುವ ಧ್ವನಿಯಲ್ಲಿ ನರ್ಸ್ ಬಳಿ ಕೇಳಿದೆ, ಇವರಿಗೆ ಏನಾಗಿದೆ ಎಂದು. ಆಗ ಅವರು ಹೇಳಿದರು, ಇವರಿಗೆ ಕ್ಯಾನ್ಸರ್ ಇದೆ ಮತ್ತು ಇದು ಕೊನೆಯ ಹಂತದಲ್ಲಿದೆ. ಇವರು ಬದುಕುವ ಯಾವುದೇ ಭರವಸೆ ಇಲ್ಲ. ಇದನ್ನು ಕೇಳಿ ನನ್ನ ಹೃದಯ ಒಂದು ಕ್ಷಣ ನಿಂತಂತಾಯಿತು. ನಾನು ಅವನನ್ನು ಹಾಗೆಯೇ ನೋಡುತ್ತಾ ನಿಂತುಬಿಟ್ಟೆ. ನನ್ನ ಮುಂದೆ ಆ ವ್ಯಕ್ತಿ ಬಿದ್ದಿದ್ದನು. ಯಾರು ಒಂದು ಕಾಲದಲ್ಲಿ ನನ್ನ ಜೀವನವನ್ನು ಹಾಳು ಮಾಡಿದ್ದನೋ, ಯಾರು ನನಗೆ ಮೋಸ ಮಾಡಿದ್ದನೋ, ಇಂದು ಅದೇ ವ್ಯಕ್ತಿ ಈ ಸ್ಥಿತಿಯಲ್ಲಿದ್ದ. ಆಗ ದೀಪಕ್ ನನ್ನ ಕಡೆಗೆ ನೋಡಿ ಕೇಳಿದ, ಇವರು ಯಾರು? ನೀನು ಇವರನ್ನು ಹೀಗೆ ಏಕೆ ನೋಡುತ್ತಿದ್ದೀಯಾ? ಅವನ ಧ್ವನಿಯಲ್ಲಿ ಆತಂಕವಿತ್ತು. ನಾನು ಮೆಲ್ಲಗೆ ಹೇಳಿದೆ, ಇವನು ನನ್ನ ಮೊದಲ ಪತಿ. ಇದನ್ನು ಕೇಳಿದ ತಕ್ಷಣ ದೀಪಕ್ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಾಣಿಸತೊಡಗಿತು. ಅವನಿಗೆ ನನ್ನ ಎಲ್ಲ ಕಥೆ ನೆನಪಿತ್ತು ಮತ್ತು ಇದನ್ನು ಕೇಳಿದ ಮೇಲೆ ಅವನು ತನ್ನನ್ನು ತಾನು ತಡೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಅದೇ ಸಮಯದಲ್ಲಿ ನನ್ನ ಧ್ವನಿ ಕೇಳಿ ರಾಜ್ ತನ್ನ ಕಣ್ಣುಗಳನ್ನು ತೆರೆದ ಮತ್ತು ನನ್ನ ಕಡೆಗೆ ನೋಡಿದ. ಅವನ ಕಣ್ಣುಗಳಲ್ಲಿ ಕಣ್ಣೀರು ಇತ್ತು ಮತ್ತು ಅದರಲ್ಲಿ ತೀವ್ರವಾದ ನಾಚಿಕೆ ಕೂಡ ಸ್ಪಷ್ಟವಾಗಿ ಕಾಣುತ್ತಿತ್ತು. ತಾನು ಮಾಡಿದ ತಪ್ಪಿಗೆ ಅವನು ಪಶ್ಚಾತ್ತಾಪ ಪಡುತ್ತಿರುವಂತೆ ತೋರುತ್ತಿತ್ತು. ಅವನಿಗೆ ತನ್ನ ತಪ್ಪಿನ ಅರಿವಾಗಿದ್ದಂತೆ ಕಾಣುತ್ತಿತ್ತು. ನಾನು ಕೆಲವು ಕ್ಷಣಗಳ ಕಾಲ ಸಂಪೂರ್ಣವಾಗಿ ಮೌನವಾಗಿ ನಿಂತಿದ್ದೆ. ನನ್ನೊಳಗೆ ಹಲವು ತರಹದ ಭಾವನೆಗಳು ಏಕಕಾಲದಲ್ಲಿ ಓಡುತ್ತಿದ್ದವು. ನೋವು, ಕೋಪ, ದಯೆ ಮತ್ತು ಒಂದು ವಿಚಿತ್ರವಾದ ಚಡಪಡಿಕೆ. ನನಗೆ ಏನು ಅನಿಸಬೇಕೆಂದು ಅರ್ಥವಾಗುತ್ತಿರಲಿಲ್ಲ, ಆದರೆ ಆ ಕ್ಷಣ ನನ್ನ ಜೀವನದ ಅಂತಹ ಒಂದು ತಿರುವಾಗಿತ್ತು. ಅದು ನನ್ನನ್ನು ಮತ್ತೆ ಒಳಗಿನಿಂದ ಅಲುಗಾಡಿಸಿತ್ತು. ಅವನು ನನ್ನ ಕಡೆಗೆ ನೋಡುತ್ತಾ ಅಳಲು ಶುರು ಮಾಡಿದ. ಅವನ ಧ್ವನಿ ನಡುಗುತ್ತಿತ್ತು ಮತ್ತು ಕಣ್ಣುಗಳಿಂದ ಕಣ್ಣೀರು ಸತತವಾಗಿ ಸುರಿಯುತ್ತಿತ್ತು. ಅವನು ತುಂಬಾ ಸಣ್ಣ ಧ್ವನಿಯಲ್ಲಿ ಹೇಳಿದ, ಸುನೈನಾ, ನನ್ನನ್ನು ಕ್ಷಮಿಸಿಬಿಡು. ನಾನು ನಿನಗೆ ತುಂಬಾ ಅನ್ಯಾಯ ಮಾಡಿದ್ದೇನೆ. ಆದರೆ ನೋಡು ಇಂದು ನನ್ನ ಪರಿಸ್ಥಿತಿ ಏನಾಗಿದೆ ಎಂದು. ಅವನ ಸ್ಥಿತಿಯನ್ನು ನೋಡಿ ಯಾರಾದರೂ ಅರ್ಥಮಾಡಿಕೊಳ್ಳಬಹುದಿತ್ತು, ಅಂದರೆ ಅವನು ಒಳಗಿನಿಂದ ಸಂಪೂರ್ಣವಾಗಿ ಕುಸಿದು ಹೋಗಿದ್ದಾನೆ ಎಂದು. ಅವನು ತಡೆತಡೆದು ನನಗೆ ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸಿದ. ಅವನು ತಾನು 2ನೇ ಮದುವೆಯಾಗಿದ್ದೆ ಎಂದು ಹೇಳಿದ. ಆದರೆ ಸ್ವಲ್ಪ ಸಮಯದ ನಂತರ ಅವನಿಗೆ ಅದೇ ಕಾಯಿಲೆ ಮತ್ತೆ ಬಂತು ಮತ್ತು ಈ ಬಾರಿ ಕಾಯಿಲೆ ಅವನನ್ನು ಸಂಪೂರ್ಣವಾಗಿ ಹಣ್ಣು ಮಾಡಿತ್ತು. ಅವನ 2ನೇ ಹೆಂಡತಿ ಕೂಡ ಅವನನ್ನು ಬಿಟ್ಟು ಹೋಗಿದ್ದಳು ಮತ್ತು ಅವನ ಬಳಿ ಇದ್ದ ಹಣವೆಲ್ಲ ಚಿಕಿತ್ಸೆಯಲ್ಲೇ ಖರ್ಚಾಗಿ ಹೋಗಿತ್ತು. ಇಂದು ಅವನು ಸಂಪೂರ್ಣವಾಗಿ ಒಂಟಿಯಾಗಿದ್ದ ಮತ್ತು ನಾಶವಾಗಿದ್ದ. ಅವನ ಮಾತುಗಳನ್ನು ಕೇಳಿ ನನ್ನೊಳಗೆ ಒಂದು ಕ್ಷಣ ವಿಚಿತ್ರವಾದ ಮೌನ ಆವರಿಸಿತು. ಆದರೆ ಮುಂದಿನ ಕ್ಷಣವೇ ಅವನು ನನಗೆ ಮಾಡಿದ್ದೆಲ್ಲವೂ ನೆನಪಾಯಿತು. ನಾನು ಶಾಂತವಾದ ಆದರೆ ಕಠಿಣವಾದ ಧ್ವನಿಯಲ್ಲಿ ಅವನಿಗೆ ಹೇಳಿದೆ, ಯಾರು ಹೇಗೆ ಮಾಡುತ್ತಾರೋ ಅವರಿಗೆ ಹಾಗೆಯೇ ಆಗುತ್ತದೆ. ಇದನ್ನೆಲ್ಲ ನನಗೆ ಹೇಳಬೇಡ. ಈಗ ಈ ಮಾತುಗಳಿಗೆ ಯಾವುದೇ ಅರ್ಥವಿಲ್ಲ. ಇಷ್ಟು ಹೇಳಿ ನಾನು ದೀಪಕ್ನ ಕೈ ಹಿಡಿದೆ ಮತ್ತು ಅವನ ಕಡೆಗೆ ನೋಡುತ್ತಾ ಹೇಳಿದೆ, ನೋಡು, ನಾನು ಮದುವೆಯಾಗಿದ್ದೇನೆ ಮತ್ತು ಇವರೇ ನನ್ನ ಪತಿ. ನನ್ನ ಈ ಮಾತನ್ನು ಕೇಳಿ ದೀಪಕ್ ಸ್ವಲ್ಪ ಸಮಯದವರೆಗೆ ನನ್ನನ್ನು ನೋಡುತ್ತಾ ನಿಂತನು.
ನಾನು ಹಾಗೇಕೆ ಹೇಳಿದೆ ಎಂದು ಅವನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವಂತೆ ಕಾಣುತ್ತಿತ್ತು, ಆದರೆ ಅವನು ಏನನ್ನೂ ಹೇಳಲಿಲ್ಲ. ನಾನು ಅವನ ಕೈ ಹಿಡಿದುಕೊಂಡೆ ಅಲ್ಲಿಂದ ಮುಂದೆ ಸಾಗಿದೆ. ಹೋಗುವಾಗ ನಾನು ನರ್ಸ್ಗೆ ಇಷ್ಟೇ ಹೇಳಿದೆ, ಈ ಮನುಷ್ಯನಿಗೆ ಸರಿಯಾಗಿ ಚಿಕಿತ್ಸೆ ನೀಡಿ ಮತ್ತು ಇವರ ಆರೈಕೆಯಲ್ಲಿ ಯಾವುದೇ ಕೊರತೆ ಇರದಂತೆ ನೋಡಿಕೊಳ್ಳಿ. ತದನಂತರ ನಾನು ದೀಪಕ್ ಜೊತೆ ಆಸ್ಪತ್ರೆಯಿಂದ ಹೊರಗೆ ಬಂದೆ. ದಾರಿಯುದ್ದಕ್ಕೂ ನಾವಿಬ್ಬರೂ ಮೌನವಾಗಿದ್ದೆವು. ಮನೆಗೆ ತಲುಪಿದ ನಂತರ ದೀಪಕ್ ನನ್ನನ್ನು ಕೇಳಿದ, ನಾವು ಮದುವೆಯಾಗಿದ್ದೇವೆ ಎಂದು ನೀನು ಏಕೆ ಹೇಳಿದೆ?